आधारनिलयो धाता आधारनिलयो धाता सः प्रजागरः ऊर्ध्वगः सत्पथाचारः प्राणदः प्राणवः प्रणः आधारनिलयो धाता पुष्पः प्रजागरः आधारनिलयः ಅಧಾತ ಅಂತ ಪದಚ್ಛೇದ ಮಾಡಿದ್ದಾರೆ. ಆಧಾರನಿಲಯ ಧಾತ ಅಂತ ಪದಚ್ಛೇದ, ಎರಡು ತರಹ ಪದಚ್ಛೇದ, ಅಧಾತ ಧಾತ ಅಂತ. ಆಧಾರ ನಿಲಯ, ಆಧಾರ ಯಾವುದು ಅಂದ್ರೆ ಪಂಚಭೂತಗಳೇ ನಮ್ಗೆ ಆಧಾರ. ಎಲ್ಲ ಸ್ಥಾವರ ಜಂಗಮಕ್ಕೆಲ್ಲ ಆಧಾರ ಪಂಚಭೂತ, ಅದಕ್ಕೂ ನಿಲಯ ಮನೆಯಾಗಿದ್ದಾನೆ ಅಂತ. ಪಂಚಭೂತಗಳಿಗೂ ಆಧಾರ, ಆಶ್ರಯ, ಮನೆ, ನೆಲೆಯಾಗಿದ್ದಾನೆ ಪರಮಾತ್ಮನು. ಆಧಾರಗಳಿಗೆಲ್ಲ ನಿಲಯನು. ಆಧಾರ ಬೆಳೆಸಿಕೊಂಡ ಪಂಚಭೂತಾನಾಂ ಆಧಾರಾಣಾಂ ಆಧಾರತ್ವಾದ್. ಆಧಾರಾಣಾಂ ಪಂಚಭೂತಾನಾಂ ಬಿ ಆಧಾರ ನಿಲಯ. ಇನ್ನು ತನ್ನಿಂದಲೇ ತಾನು ಹೊತ್ಕೊಂಡವನು, ಆದ್ರಿಂದ ನ ಅನ್ಯೇನ ಸಹ ಅಧಾತ. ಸ್ವಾತ್ಮನಾಧತಃ ಅನ್ಯೋ ಧಾತ ನಾಸ್ತಿ. ತನ್ನಿಂದಲೇ ತಾನು ಹೊತ್ಕೊಂಡವನಾದ್ರಿಂದ ಅವನಿಗೆ ಮತ್ತೊಬ್ಬನು ಹೊತ್ಕೊಂಡವನಿಲ್ಲ, ಅದನ್ನ ಅಧಾತ. ಅಥವಾ ಇನ್ನೊಂದು ವರ್ಷ ಮಾಡಿದ್ದಾರೆ, ನಜ್ಜಿತಶ್ಚಾತ್ ಸಮಾಸಾತ್ ಸಂಸಾರ ಸಮಯೇ ಸರ್ವಾ ಪ್ರಜಾ ಧಯತಿ ಪಿಬತಿ. ಹಾಗೆ ಮಾಡಿದ್ದಾರೆ. ಸಂಸಾರದ ಮುಗಿದಾಗ ಎಲ್ಲಾ ಪ್ರಜೆಗಳನ್ನು ಕುಡಿದು ಹಾಕ್ಬಿಡ್ತಾನೆ. ಧೇಟ್ ಪಾನೆ ಧಾತು, ಧಯತಿ ಇತಿ ಧಾತ. ಕೊನೆಯ ಪ್ರಳಯ ಕಾಲದಲ್ಲಿ ಸಂಸಾರ ಮುಗಿದಾಗ ಎಲ್ಲವನ್ನು ಕುಡಿದು ಹಾಕ್ಬಿಡ್ತಾನೆ, ಅದನ್ನ ಧಾತ ಅಂತ. ಅದೇ ಧಾತ ಅಂದ್ರೆ ಧಾರಣೆ ಮಾಡ್ಕೊಂಡವನು ಅಂತ ಅರ್ಥ ಅನ್ಬೋದು. ಧಾತ ಸ್ವತಷ್ಟ ಪ್ರಜಾಪತಿ ಧಾತ ಪರಮೇಷ್ಠಿ ಪಿತಾಮಹ ಅಂತ ಬ್ರಹ್ಮರೂಪದ ಹಿಂದೆ ಬಂದಿತ್ತು. ಪುಷ್ಪಹಾಸ ಅಂತ ಒಂದು ಒಳ್ಳೆ ನಾಮ ಪರಮಾತ್ಮನಿಗೆ. ಪುಷ್ಪಹಾಸ ಅಂದ್ರೆ ಏನ್ ಗೊತ್ತಾ? ಮೊಗ್ಗಾಗಿರ್ತಕ್ಕಂಥ ಹೂವು ಅರಳಿದಾಗ ಹೇಗೆ ನಲಿತಾ ಇರುತ್ತೋ ಹಾಗೆ ಪರಮಾತ್ಮನ ಮುಖ ಯಾವಾಗಲೂ ನಲಿತಾ ಇರುತ್ತಂತೆ. ಹಸನ್ಮುಖಿ ಅಂತ, ಹಸನ್ಮುಖನಾಗಿ ನಗುತ್ತಾ ಇರ್ತಕ್ಕಂಥ. ಕಮಲ, ಗುಲಾಬಿ, ಮಲ್ಲಿಗೆ ಇತ್ಯಾದಿ ಹೂವುಗಳು ಮೊಗ್ಗಾಗಿದ್ದಾಗ ಮುದುಕೊಂಡಿರ್ತದ, ಅರಳಿದಾಗ ನಲಿತಾ ಇರುತ್ತೆ. ಅಳ್ಕೊಂಡು ಸಣ್ಣ ಗಾಳಿ ಬೇರೆ ಬರ್ತಾ ಇದ್ರೆ ಹೀಗೆ 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 ಅಲ್ಲಾಡ್ತಾನೂ ಇರುತ್ತೆ, ಕುಡಿತಾ ಇರುತ್ತೆ. ಹಾಗೆ ಪರಮಾತ್ಮನು ಮಂದಹಾಸ, ಅವನು ಮಂದಹಾಸನಾಗಿ ಸ್ಮಿತವಕ್ತ್ರ ಮಂದಹಾಸ, ಪುಷ್ಪಹಾಸ ಎಲ್ಲ ಒಂದೇ ಅರ್ಥ. ಹೂವಿನಂತೆ ನಗನಗುತ್ತಾ ಕೋಮಲವಾಗಿ ಸುಂದರವಾಗಿ ಹಸನ್ಮುಖನಾಗಿರುವವನು ಅಂತ. ಹಸನ್ಮುಖಿ ಅಂತ ಪುಷ್ಪಹಾಸ ಅಂದ್ರೆ ಹಸನ್ಮುಖಿ, ನಗನಗುತ್ತಾ ಇರ್ತಕ್ಕವನು. ಆಮೇಲೆ ಪ್ರಜಾಗರಹ ಅನ್ನೋದು ಪ್ರಕರ್ಷೇಣ ಜಾಗರ್ತಿ ಇದು ಪ್ರಜಾಗರಹ. ಯಾವಾಗಲೂ ಅಲರ್ಟ್ ಆಗಿರ್ತಾನೆ, ಎಚ್ಚರವಾಗಿರ್ತಾನೆ. ಜಾಗರ ಅಂದ್ರೆ ಎಚ್ಚೆತ್ತವನು ಅಂತ. ಅದು ನಿತ್ಯ ಪ್ರಬೋಧ ಸ್ವರೂಪತ್ವ, ನಿತ್ಯ ಪ್ರಬುದ್ಧ ಸ್ವರೂಪ, ಎಂದೆಂದಿಗೂ ಜ್ಞಪ್ತಿ ಸ್ವರೂಪ, ಚೈತನ್ಯ ಸ್ವರೂಪನಾದ್ದರಿಂದ ಯಾವಾಗಲೂ ಫುಲ್ ಅಲರ್ಟು. ನಾವಾದ್ರೂ ಏನೋ ಒಂದು ಕೆಲಸ ಮಾಡ್ತಿರುವಾಗ ಮಗೋತೀವಿ, ಅಮ್ಮ ಶೈಲಜಾ ಅವನ ಹುಷಾರಿಲ್ಲಮ್ಮ, ಪಾಪ ರೆಕಾರ್ಡ್ ಆಗ್ತಾ ಇದೆ, ಆಮೇಲೆ ಮಾತಾಡ್ತೀನಿ. ಪುಷ್ಪಹಾಸ ಪ್ರಜಾಗರಹ ಅಂದ್ರೇನೋ ಪ್ರಕರ್ಷೇಣ ಜಾಗರ್ತಿ ಇದು ಪ್ರಜಾಗರಹ. ನಿತ್ಯ ಪ್ರಬುದ್ಧ ಸ್ವರೂಪದವನಾಗಿರುತ್ತಾನಾದ್ದರಿಂದ ಯಾರೋ ಪರಮಾತ್ಮನ ಚೈತನ್ಯ ರೂಪನಾದ್ರಿಂದ ಫುಲ್ ಅಲರ್ಟ್. ಅವಾಗ ನಾವು ಏನೋ ಶಿವರಾತ್ರಿ ದಿವಸ ಮಧ್ಯರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆ ಮೇಲೆ ಅಭಿಷೇಕ ಮಾಡ್ತಿದ್ದೆ, ಉಷಾ ಪರಮಾತ್ಮ ಮಲಗಿರ್ತಾನೆ, ನಮ್ಮ ಅಭಿಷೇಕವೆಲ್ಲ ನೋಡ್ತಾನೋ ಇಲ್ವೋ, ನಮ್ಮ ಪೂಜೆ ಎಲ್ಲ ಕೇಳಿಸ್ಕೊಳ್ತಾನೋ ಇಲ್ವೋ, ಇದಕ್ಕೆಲ್ಲ ಫಲ ಉಂಟೋ ಇಲ್ವೋ ಅಂತ ಅನ್ಕೋಬೇಕಾಗಿಲ್ಲ. ರಾತ್ರಿ ಪೂಜೆ ಮಧ್ಯಾಹ್ನ ಮಾಡಿದ್ರು, ಬೆಳಗ್ಗೆ ಮಾಡಿದ್ರು, ಸಂಜೆ ಮಾಡಿದ್ರು, ಪ್ರದೋಷ ಇವತ್ತು ಪೂಜೆ ಮಾಡೋ ಅದನ್ನು ತಗೊಳ್ತೀನಿ ಅಂದರೆ ಯೋ ಯೋ ಯಾಮ್ ಯಾಮ್ ತನು ಭಕ್ತ್ಯ ಅಷ್ಟೇ. ಯಾವಾಗ ಪೂಜೆ ಮಾಡಿದ್ರು ಕೊಡಯ್ಯ ಅಂತ ಹೇಳಿ ಅವನು ಎಲ್ಲಾ ಟೈಮಲ್ಲೂ ಎಚ್ಚರಿಕೆಯಿಂದ ಇರ್ತಾನೆ. ಅವನು ಯಾವಾಗಲೂ ಮೈ ಮರೆತವನಲ್ಲ, ಪ್ರಮಾದ ಇಲ್ಲ, ಅವನಿಗೆ ಅಜ್ಞಾನ ಬರೋದೇ ಇಲ್ಲ.
ಪ್ರಜಾಗರ ಪ್ರಕೃಷಿಣ ಜಾಗರ ಅವನು. ಊರ್ಧ್ವಗಃ ಅಂತ ಇನ್ನೊಂದು ನಾಮ. ಊರ್ಧ್ವಗ ಅನ್ನೋಕ್ಕೆ ಏನ್ ಮಾಡಿದ್ದಾರೆ, ಸರ್ವೇಶಾಮ ಪರಿತಿಷ್ಠನ್ ಊರ್ಧ್ವಗಃ ಮಾಡಿದ್ದಾರೆ, ಎಲ್ಲರ ಮೇಲಿರ್ತಕ್ಕವನು ಅಂತ. ಊರ್ಧ್ವಂ ಗಚ್ಚತಿ, ಊರ್ಧ್ವಂ ಗತಃ ಇದು ಊರ್ಧ್ವಗಃ. ಅದು ಊರ್ಧ್ವಮುಖವಾಗಿ ಹೋಗುವಾಗ ಯಾವಾಗಲೂ ಅವನು ಅಧೋಮುಖದ ಪ್ರವೃತ್ತಿ ಅಲ್ಲ, ಊರ್ಧ್ವಮುಖವಾದಂತ ಉತ್ತರೋತ್ತರ ಶ್ರೇಯೋ ರೂಪದವನು ಅಂತ ಊರ್ಧ್ವಮುಖ ಊರ್ಧ್ವಗ. ಯಾವಾಗಲೂ ಅವನು ಮೇಲ್ಮುಖವಾಗಿ ಹೆಚ್ಚೆಚ್ಚೇ ಹೊರತು ಅವನು ಕಮ್ಮಿ ಅನ್ನೋದು ಇಲ್ಲವೇ ಇಲ್ಲ ಅಂತ. ಊರ್ಧ್ವಗನ ಊರ್ಧ್ವಮುಖವಾಗಿ ಹೆಚ್ಚೆಚ್ಚಾಗಿ ಎಲ್ಲರೂ ಅದು ಊರ್ಧ್ವಕ್ಕೆ ಗಮಯತಿ, ಭಕ್ತರನ್ನ ಮೇಲಕ್ಕೆ ಎತ್ತಾನೆ, ಉತ್ತಮ ಲೋಕ ಕರ್ಕೊಂಡು ಹೋಗ್ತಾನೆ. ಊರ್ಧ್ವಂ ಗಮಯತಿ ಇದು ಊರ್ಧ್ವಗ, ಭಕ್ತರನ್ನ ಮೇಲಕ್ಕೆ ಎತ್ತಾನೆ, ಉದ್ಯೋಗ ಉತ್ತಮ ಲೋಕ ಊರ್ಧ್ವಗ. ಊರ್ಧ್ವಗ ಸತ್ಪಥಾಚಾರ, ಸತ್ಪುರುಷರ ಮಾರ್ಗವನ್ನ ಆಚರಿಸುವಾತನು. ಸತ್ ಅಂದ್ರೆ ಸತ್ಪುರುಷರು, ಪಥ ಅಂದ್ರೆ ಮಾರ್ಗ, ಆಚಾರ ಅಂದ್ರೆ ನಡವಳಿಕೆ. ಸತ್ಪುರುಷರು ಹೇಗೆ ನಡ್ಕೊಳ್ತಾರೋ ಅದಂತೆ ಯಾವಾಗಲೂ ಅವನು ಸತ್ಕರ್ಮವನ್ನೇ ಮಾಡುವಾತನೇ ಹೊರತು ಕುಕರ್ಮ ಮಾಡುವಾತನಲ್ಲ. ಸನ್ಮಾರ್ಗದ ಆಚಾರವನ್ನು ಹೊಂದಿರತಕ್ಕವನು. ಪಥ ಅಂದ್ರೆ ಮಾರ್ಗ, ದಾರಿ, ಮಾರ್ಗ ದಾರಿ ಇದೆಲ್ಲ ಒಂದೇ. ಪಥ ಅಂದ್ರೆ ಸತ್ಪುರುಷರ ಒಂದು, ಇನ್ನೊಂದು ಒಳ್ಳೆಯದಾಗಿರುವ ಮಾರ್ಗದ ಆಚಾರಗಳು ಅಂತ ಹೇಳ್ಬೋದು. ಸತ್ಯದಕ್ಕೆ ಸತ್ಪುರುಷರ ಅಂತ ಮಾಡ್ಬೋದು, ಅಥವಾ ಒಳ್ಳೆಯದಾದ ಅಂತ ಮಾಡ್ಬೋದು. ಸತ್ಯವಾದ, ಒಳ್ಳೆಯದಾದ, ಉತ್ತಮವಾದ ಮಾರ್ಗದ ಆಚಾರವನ್ನ ಇಟ್ಕೊಂಡವನು ಸತ್ಪಥಾಚಾರ. ಆಮೇಲೆ ಪ್ರಾಣದಹ ಅಂದ್ರೆ ಪ್ರಾಣವನ್ನು ಕೊಡುವಾತನು. ಅಂದ್ರೆ ಚಿಕ್ಕ ವಯಸ್ಸಲ್ಲೋ ಮಧ್ಯಮ ವಯಸ್ಸಲ್ಲೋ 40-50 ವಯಸ್ಸಿನಲ್ಲೋ ಯಾರಿಗಾರು ತುಂಬಾ ಹುಷಾರಿಬಿಟ್ಟು ಬಹಳ ಡೇಂಜರ್ ಅಂದ್ಬಿಟ್ಟು ಡಾಕ್ಟ್ರು ತುಂಬಾ ಕ್ರಿಟಿಕಲ್ಲು, ಹೇಳಕ್ಕಾಗಲ್ಲ, 24 ಗಂಟೆ ಹೇಳಕ್ಕಾಗಲ್ಲ ಅಂತಂದ್ರೆ ಅಂತ ಟೈಮಲ್ಲಿ ಅಪ್ಪ ಪರಮಾತ್ಮ ನಮ್ಮ ಅಣ್ಣನ, ನಮ್ಮ ತಂದೆನ, ನಮ್ಮ ತಮ್ಮನ್ನ, ನಮ್ಮ ಹೆಂಡತಿನ, ನಮ್ಮ ಬೆಳೆಸ್ಕೊಳಪ್ಪ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿ, ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಪ್ರಾಣ ಕೊಟ್ಬಿಡ್ತಾನೆ. ಪ್ರಾಣಂ ದದಾತೀತಿ ಪ್ರಾಣದ ಬದುಕಿಸ್ಬಿಡ್ತಾನೆ. ಉತಯ ದೀತಾಸುರ್ಭವತಿ ಜೀವತ್ತೇವಾ ಶ್ರುತಿ. ಇತಾಸು ಅಂದ್ರೆ ಇನ್ನೇನು ಹೊರಟ್ಬಿಟ್ಟ, ಸತ್ತ, ಆಯ್ತು ಮುಗೀತು ಅಂತ ಆಗಿದ್ರು ಕೂಡ ಪ್ರೇಮದಿಂದ ಭಗವಂತನನ್ನ ಅಲ್ಲಿ ಇದರಲ್ಲಿ ಇಷ್ಟಿ ಹೇಳಿದ್ದಾರೆ, ಆಯುಷ್ಕಾಮಿಷ್ಟಿನ ಆಯುಷ್ಕಾಮಿಷ್ಟಿ. ಇಲ್ಲಿ ಭಗವಂತನ ಪ್ರಾಣದಹ ಪ್ರಾರ್ಥನೆ ಮಾಡಿದ್ರೆ ಹಕ್ಕು. ಅವಳು ಯಾರು ಪರೀಕ್ಷಿತ್ ರಾಜ ಹೊಟ್ಟೆಲಿದ್ದಾಗ ಉತ್ತರ ಗರ್ಭಕ್ಕೆ ಹೊಡ್ಬಿಡ್ತಾನಲ್ಲ, ಯಾರೋ ವಿಶ್ವತ್ಥಾಮ, ಇನ್ನೇನು ಸುಟ್ಟೋಗ್ಬಿಟ್ಟಿದ್ದಾನ ಅವನ ಬ್ರಹ್ಮಾಸ್ತ್ರ ನಾರಾಯಣಾಸ್ತ್ರದಲ್ಲಿ, ಅವನು ಪ್ರಾಣ ಕೊಟ್ಟು ಬದುಕಿಸ್ಬಿಟ್ಟ. ಸಾಂದೀಪನಿ ಮಗವನ್ನ ಬದುಕಿಸ್ಬಿಟ್ಟ. ಅಷ್ಟೇ ಅಲ್ಲ, ರಾಮಾಯಣದಲ್ಲಿ ರಾಮನಿಗೂ ರಾವಣನಿಗೂ ಯುದ್ಧ ಆಯ್ತು. ಕೊನೆಯ ದಿವಸ ಯುದ್ಧ, ರಾವಣ ಸತ್ತೋದ್ಮೇಲೆ ಬ್ರಹ್ಮ ಬಂದು ಏನು ವರ ಬೇಕು ಅಂತ ಕೇಳ್ತಾನೆ. ಅವಾಗ ನೋಡು, ಇಷ್ಟೆಲ್ಲ ವಾನರು ನನಗೋಸ್ಕರ ಪ್ರಾಣ ಬಿಟ್ಟಿದ್ದಾರೆ, ಇವ್ರನ್ನೆಲ್ಲ ಬದುಕಿಸು ಅಂತಾನೆ. ಎಲ್ಲರ ಮೇಲೂ ಬ್ರಹ್ಮ ಅಮೃತ ಸೇಕ ಮಾಡ್ಬಿಡ್ತಾನೆ. ಎಲ್ಲರೂ ಮಲಗಿ ಎದ್ದನಿಗೆ ಎದ್ದು ಕೂತ್ಕೊಂಡ್ಬಿಡ್ತಾರೆ ವಾನರರು. ಎಲ್ಲಾ ವಾನರು ಎದ್ದು ಬಿಡ್ತಾರೆ, ಬರೀ ವಾನರನ್ನು ಮಾತ್ರ ಎಬ್ಬಿಸ್ತಾನೆ. ನೋಡಿ ಬಾಲ ಇರೋದು ನೋಡಿ ಪರೀಕ್ಷೆ ಮಾಡಿದ್ದಾನೆ. ಬಾಲ ಇಲ್ವಾ ಪರೀಕ್ಷೆ ಮಾಡಲ್ಲ. ಬಾಲ ಇರೋದು ನೋಡಿ ಕಪಿಗಳು ವನರು ಅಂತ ಹೇಳಿ ರಾಮ ಕಡೆ ಹೇಳ್ಬಿಟ್ಟು ಎಲ್ಲರಿಗೂ ಬಹುಶಃ ರಾಮನ ಕಡೆದಕ್ಕೆಲ್ಲ ಒಂದು ಇಂಟ್ರೆಸ್ಟ್ ಅಲ್ಲ, ಇದು ಮಾಡ್ತಾರಲ್ಲ, ಹಾಗೆ ರಾಮನಾಮದ ಒಂದು ಟ್ಯಾಗ್ ಹಾಕಿದ್ರು ಎಲ್ಲರಿಗೂ. ಒಂದು ಟ್ಯಾಗ್ ಹಾಕಿದ್ರು ರಾಮನ ಕಡೆ ಗೊತ್ತಾಗ್ಬೇಕಲ್ಲ. ಆ ರಾಮನ ಟ್ಯಾಗ್ ನೋಡ್ಕೊಂಡು ಎಲ್ಲರೂ ಸಿಂಪಡಿಸಿಬಿಟ್ಟು ಎಲ್ಲ ಬಿಟ್ಟ. ಪ್ರಾಣ ಕೊಟ್ಟವನು ಪ್ರಾಣದಹ. ಆಮೇಲೆ ಪ್ರಾಣದಹ ಪ್ರಣವಃ, ಓಂಕಾರ ರೂಪದವನು, ಅಥವಾ ನಿತ್ಯ ಪ್ರಕರ್ಷಣ ನವಃ, ನಿತ್ಯ ನೂತನನು ಅಂತ. ನಿತ್ಯ ನೂತನನು ಅಂತ ಅನ್ಕೋಬಹುದು, ಓಂಕಾರ ರೂಪದವನು ಅಂತ ಅರ್ಥ ಮಾಡ್ಬೋದು. ಪ್ರಣವಃ ತದಭೇದೋಪಚಾರೇಣ ಪ್ರಣವಃ. ಪ್ರಣವಃ ಪಣಃ, ಪಣ ಅಂದ್ರೆ ವ್ಯಾಪಾರ ಮಾಡುವಾತನು ಅಂತ. ನನ್ನ ಭಕ್ತರ ಪುಣ್ಯವನ್ನು ತೆಗೆದುಕೊಂಡು ನಮಗೆ ಇಷ್ಟಾರ್ಥವನ್ನು ಕೊಡ್ತಾನೆ. ನಾವು ಹೇಗೆ ಅಂಗಡಿಯವರಿಗೆ ದುಡ್ಡು ಕೊಟ್ಟು ಸಾಮಾನು ತಗೊಳ್ತೀವೋ, ಭಕ್ತರ ಹತ್ರ ನೀನು ಸತ್ಯನಾಮ ಪೂಜೆ ಮಾಡಿದ್ಯಾ ಕೊಡೋದನ್ನ ಅಂತ ತಗೊಂಡು ಅವನಿಗೆ ಏನ್ ಬೇಕು ಅದನ್ನು ಕೊಡ್ತಾರೆ. ನೀನೇನಾದ್ರೂ ಆರೋಗ್ಯಕ್ಕಾಗಿ ಅಭಿಷೇಕ ಮಾಡಿದ್ಯಾ, ಕೊಡು ಆ ಪೂಜೆನ ಅಂತ ಹೇಳಿ ಆ ಭಕ್ತರ ಹತ್ರ ಭಕ್ತಿಯನ್ನು ವ್ಯಾಪಾರ ಮಾಡ್ತಾನೆ. ಪಣ ವ್ಯವಹಾರೇ ಸ್ತುತೌಚ ಧಾತು. ಪರಮಾತ್ಮನು ಭಕ್ತರ ಪ್ರೇಮ ತಗೊಂಡು ಭಕ್ತರಿಗೆ ಬೇಕಾದನ್ನು ಕೊಡ್ತಾನೆ, ವ್ಯಾಪಾರ ಮಾಡ್ತಾನೆ. ಪಣ ಅಂದ್ರೆ ವ್ಯಾಪಾರವನ್ನು ಮಾಡುವ.
ಅಲ್ಲಿ ಈ ಕರೆನ್ಸಿ ನಡೆಯಲ್ಲ. ಲೋಕದ ಈ 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ, 2000 ರೂಪಾಯಿ ನಡೆಯಲ್ಲ. ಅಲ್ಲಿ ಭಕ್ತಿ ಕರೆನ್ಸಿ ಒಂದೇ ನಡೆಯೋದು. ಅಲ್ಲಿ A to Z ಇದೆ. ಪರಮಾತ್ಮನ ಅಂಗಡಿಯಲ್ಲಿ ಇಲ್ಲದೇ ಇರೋ ಪದಾರ್ಥ ಇಲ್ಲ. ಆದರೆ ಅದು ಕೊಂಡ್ಕೊಳ್ಳೋದು ಭಕ್ತಿ ಅಥವಾ ಕರ್ಮ ಉಪಾಸನೆ ಅದೇ ಇದೇ ಹೊರತು ಸಾಧನವೇ ಹೊರತು ಈ ದುಡ್ಡು ನಡೆಯಲ್ಲ. ಹಾಗಾಗಿ ಅವನೇನ್ ಮಾಡಿದ್ರೆ ಯಾರ್ಯಾರು ಎಷ್ಟೆಷ್ಟು ಭಕ್ತಿ ಕೊಟ್ಟರು, ಏನಕ್ಕೆ ಕೊಟ್ಟರು ಅಂತ ನೋಡ್ಬಿಟ್ಟು ಅದಕ್ಕೆ ತಕ್ಕ ಹಾಗೆ ಕಾಸಿ ತಕ್ಕಷ್ಟು ಕಜ್ಜಾಯ ಅಂತ ಹೇಳಿ ಎಷ್ಟು ಪ್ರೇಮ ಭಕ್ತಿ ಕೊಟ್ಟು ಐಶ್ವರ್ಯ ಕೇಳಿದಾರೋ ಆ ಭಕ್ತಿ ಪ್ರೇಮ ಪೂಜೆ ತಕ್ಕಷ್ಟು ಐಶ್ವರ್ಯ ಅವನಿಗೆ ಪಾಲಿಸ್ತಾನೆ ಅಂತ ಸರ್. ನಾನು ಒಂದು ಅರ್ಧ ಗಂಟೆ ಪೂಜೆ ಮಾಡೋದಕ್ಕೆ ನನ್ನ ಬಿಲಿಯರ್ಸ್ ಐಶ್ವರ್ಯ ಕೊಡು ಅಂದ್ರೆ ಹಂಗೆ ಕೊಟ್ಬಿಡಲ್ಲ. ಯಾಕಂದ್ರೆ ಅವ್ನು ಜಾಸ್ತಿ ಪೂಜೆ ಮಾಡೋರು ಜಾಸ್ತಿ ಕೊಡ್ಬೇಕಾ? ಓ ಹಂಗೆ ಈ ಕಮ್ಮಿ ಪೂಜೆ ಮಾಡೋದು ಜಾಸ್ತಿ ಕೊಟ್ಬಿಟ್ಟು ಜಾಸ್ತಿ ಪೂಜೆ ಮಾಡೋದು ಕಮ್ಮಿ ಪೂಜೆ ಕೊಡಕ್ ಬರಲ್ಲಪ್ಪ. ಅವರ ಕಾಸಿ ತಕ್ಕಷ್ಟು ಕಜ್ಜಾಯ ಅಂತ ಹೇಳಿ ಪರಮಾತ್ಮನಿಗೆ ಗೊತ್ತು ಯಾರ್ಯಾರು ಎಷ್ಟೆಷ್ಟು ಪೂಜೆಯನ್ನ ಯಾವ ಭಕ್ತಿಯಿಂದ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಯಾವ ಹೊತ್ತಲ್ಲಿ ಹೇಗೆ ಮಾಡಿದಾರೆ ಗೊತ್ತು. ಅದಕ್ಕೆ ಪೂಜೆಗೆ ಟೈಮ್ ಲೆಕ್ಕನ ಎಷ್ಟು ಅಂದ್ರೆ ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಜಾಸ್ತಿ ಬಲ. ಒಂದೇ ಗಂಟೆ ಮಾಡ್ದ ತಕ್ಕಷ್ಟು ಬಲ. ಇಬ್ಬರಿಗೂ ಈಕ್ವಲ್ ಫಲ ಕೊಡಕ್ಕಾಗಲ್ಲ. ಯಾಕೆಂದ್ರೆ ಅದು ಇದಾಗ್ಬಿಡುತ್ತೆ, ಪಕ್ಷಪಾತ ಆಗ್ಬಿಡುತ್ತೆ. ಜಾಸ್ತಿಯವ್ರಿಗೆ ಜಾಸ್ತಿ, ಕಮ್ಮಿಯವ್ರಿಗೆ ಕಮ್ಮಿ ಅಷ್ಟೇ. ಪಣಹ ವ್ಯಾಪಾರ ಮಾಡ್ತಾನೆ, ನಮ್ಮ ಭಕ್ತಿ ನಮ್ಮಗಳ ಭಕ್ತಿನ ತಗೊಂಡು ನಮ್ಗೆ ಬೇಕಾಗಿದ್ದನ್ನು ಕೊಡ್ತಾನೆ. ಪಣಹ. ಇನ್ನು ಪ್ರಮಾಣಂ ಪ್ರಾಣ ನಿಲಯ ಇದೆಷ್ಟಾಯ್ತು ನಾಮ? ಅದು 9 ನಾಮ. ಪ್ರಮಾಣಂ ಪ್ರಾಣ ನಿಲಯ ಪ್ರಾಣಭಟ್ ಪ್ರಾಣ ಜೀವನ ತತ್ವಂ ತತ್ವವಿದೇಕಾತ್ಮ ಜನ್ಮ ಮೃತ್ಯುಜರಾತಿಗಃ ಪ್ರಮಾಣಂ ಪ್ರಾಣನಿಲಯ ಪ್ರಾಣಭೃತ್ ಪ್ರಾಣಜೀವನಃ ತತ್ವಂ ತತ್ವವಿದೇಕಾತ್ಮ ಜನ್ಮ ಮೃತ್ಯುಜರಾತಿಗಃ. ಪ್ರಮಾಣಂ ಪ್ರಾಣನಿಲಯಃ ಪ್ರಾಣಭೃತ್ ಪ್ರಾಣಜೀವನಃ ತತ್ವಂ ತತ್ವವಿದ್ ಏಕಾತ್ಮ ಜನ್ಮ ಮೃತ್ಯುಜರಾತಿಗಃ. 8 ನಾಮ ಇದರಲ್ಲಿ. ಅವನು ಪ್ರಮಾಣ ಸ್ವರೂಪನು ಅಂತ 2. ಅವನೇ ಪರಮಾರ್ಥ ಸತ್ಯ ಪ್ರಮಾಣ. ಪ್ರಮಾಣವಾಗಿ ಹೇಳ್ತೀನಿ ಅಂತ ನಿಜವಾಗಿ ಹೇಳ್ತೀನಿ ಅಂದ್ರೆ ನಿಜವಾಗಿ ಈ ಪ್ರಪಂಚದಲ್ಲಿ ಪ್ರಮಾಣಭೂತವಾದ ವಸ್ತು ಯಾವುದು ಅಂದ್ರೆ ಪರಮಾತ್ಮನು ಅಂತ ಒಂದು. ಇನ್ನೊಂದು ಅವನೇ ಎಲ್ಲಕ್ಕೂ ಪ್ರಮಾಣ, ಅನುಭವ ಸ್ವರೂಪನಾದ್ದರಿಂದ ಅವನು ಸೀಲ್ ಹೊಡಿಬೇಕು. ಹೌದು, ಅದು ಕುರ್ಚಿ, ಅದು ಕಿಟಕಿ, ಇದು ಫ್ಯಾನು, ಇದು ಗೋಡೆ ಅಂತ ಹೇಳಿ ಅನುಭವದಿಂದ ಚೈತನ್ಯದಿಂದ ಎಲ್ಲಕ್ಕೂ ಸೀಲ್ ಹೊಡಿತಾ ಇದ್ದಾನೆ. ಅವನು ಪ್ರಮಾಣ. ಸಾಧನಂ ಪ್ರಮಾಣ, ಅರಿವಿಗೆ ಸಾಧನ. ಅವನೇ ಅರಿವಿನ ಸ್ವರೂಪ. ಅವನು ಅರಿವಿನ ಸ್ವರೂಪದವನಾದ್ರಿಂದ ಜ್ಞಾನ ಸ್ವರೂಪ ಮತ್ಯಂತ ನಿರ್ಮಲಂ ಪರಮಾರ್ಥತಃ ತಮೇವಾರ್ಥ ಸ್ವರೂಪೇಣ ಭ್ರಾಂತಿ ದರ್ಶನತ ಸ್ಥಿತಂ ಅಂತ ಹೇಳಿ ಪದಾರ್ಥ ರೂಪವಾಗಿಯೂ ಇರುವಂತೆ ತೋರುವ ಅದನ್ನೇ ನಿಷ್ಕರಿಸುತ್ತೇನೆ ಅಂತ. ಭ್ರಾಂತಿ ಜ್ಞಾನ ನಿಮಿತ್ತಿಯಿಂದ ಪದಾರ್ಥ ರೂಪ ಇದೆ. ಪದಾರ್ಥ ರೂಪದಿಂದ ತೋರ್ತಾ ಇದೆಯಲ್ಲ ಭ್ರಾಂತಿ. ಇವು ಪರಮಾತ್ಮನ ಭ್ರಾಂತಿಯಿಂದ ಪದಾರ್ಥ ರೂಪದಿಂದಲೂ ಅವನೇ ತೋರ್ತಾ ಇದ್ದಾನಂತೆ. ಇನ್ನು ಜ್ಞಾನ ಸ್ವರೂಪನು ಅತ್ಯಂತ ನಿರ್ಮಲನು ಸ್ವಯಂ ಪರಮಾರ್ಥನು. ಅವನೇ ಪದಾರ್ಥ ರೂಪದಿಂದ ತೋರುತ್ತಿರುವ ಆತನು. ಅದರಿಂದ ಅವನು ಪ್ರಮಾಣ ಅಂತ ಒಂದು ವಿಷ್ಣು ಪುರಾಣ ಶ್ಲೋಕ 1, 2, 6 1ನೇ ಅಂಶ 2ನೇ ಅಧ್ಯಾಯ 6ನೇ ಶ್ಲೋಕ. ಅಲ್ಲಿ ಅಂಶ ಅನ್ಬಿಡಿದೆ. 6 ಅಂಶ ಇರೋದು, ಷಷ್ಠಾಂಶ. ಈಗ ಮಹಾಭಾರತ 18 ಅಧ್ಯಾಯವೋ, ರಾಮಾಯಣ 6 ಕಾಂಡ, ಷಷ್ಠಕಾಂಡ, ಉತ್ತರಕಾಂಡ ಬಿಟ್ಟು 6 ಕಾಂಡ. ಇದು ವಿಷ್ಣು ಪುರಾಣ ಅಂಶ ಅಂತಾರೆ. ಆ ಷಷ್ಠ 6 ಅಂಶ ಇರೋದು ಇದು ಪ್ರಮಾಣ. ಇನ್ನು ಪ್ರಾಣ ನಿಲಯ, ಪ್ರಾಣಾನಾಂ ನಿಲಯ. ಪ್ರಾಣ ಶಬ್ದಕ್ಕೆ ಬಹುವಚನಕ್ಕೆ ಇಂದ್ರಿಯಗಳು ಅಂತ. ಇಂದ್ರಿಯಗಳ ಮನೆ ಆಗಿದ್ದಾನೆ ಅಂತ, ಆಧಾರ ಆಗಿದ್ದಾನೆ ಅಂತ. ಪ್ರಾಣಾನಾಂ ನಿಲಯ, ಪ್ರಾಣ ನಿಲಯ. ನಮ್ಮ ಇಂದ್ರಿಯಗಳಿಗೆಲ್ಲ ನೆಲೆ, ಆಸ್ಪದ, ಆಧಾರ, ಆಶ್ರಯ ಅವನೇ ಆಗಿದ್ದಾನೆ. ಹಾಗೆ ಅವನ ಸಾನ್ನಿಧ್ಯದಿಂದ, ಅವನ ಅನುಗ್ರಹದಿಂದ ಕಣ್ಣು, ಕಿವಿ, ಮೂಗು ಎಲ್ಲವೂ ಚೇಷ್ಟೆ ಮಾಡ್ತಾ ಇದೆ. ಅವನೇ ಒಳಗಿನ ಕಾರಣ. ಒಬ್ಬನು ಎಲ್ಲಿದೆ ತೋರಿಸಿ ಪರಮಾತ್ಮ ಮಾನ್ ಕೈ ಎತ್ತಿದಂತೆ. ಅದಕ್ಕೆ ಅಲ್ಲಿದ್ದ ಸಾಧುಗಳು ಯಾವ ಪರಮಾತ್ಮ ಬಂದಿದ್ದ ಕೈ ಎತ್ತಿನ ಹೇಳ್ತಾ ಇದೆಯೋ ಅವನೇ ಪರಮಾತ್ಮ, ಅವನು ಎಲ್ಲೂ ಇಲ್ಲ, ನಿನ್ನೊಳಗೆ ಇದ್ದಾನೆ. ಈ ಕೈ ಎತ್ತಿ ಕೂಗ್ತಾ ಇದೆಯಲ್ಲ, ಆ ಕೂಗೋದಕ್ಕೂ ಕೈ ಎತ್ತಿ ಎತ್ತೋದಕ್ಕೂ
ಯಾವ ಶಕ್ತಿ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣತ್ವದಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಮೊದಲನೇ ಶ್ಲೋಕ ಯಾರು ಹೇಳಿದ್ವ? ಧ್ರುವನಿಗೆ ಏನಾಗ್ಬಿಡ್ತು? ತಪಸ್ ಮಾಡ್ತಾ ಇದ್ದಾನೆ ಅವನು ಹೃದಯದಲ್ಲಿ ಸಪ್ತರ್ಷಿ ಹೇಳ್ಕೊಟ್ಟ ನಾರಾಯಣ ಸ್ಮರಣೆ ಮಾಡ್ತಾ ಇದ್ದಾನೆ, ಅಲ್ಲೇ ಮುಗಿಬಿಟ್ಟ. ಎದುರಿಗೆ ಬಂದು ನಾರಾಯಣ ನಿಂತ್ಕೊಂಡು ಕಣ್ಣೇ ಬಿಡ್ತಿಲ್ಲ. ನಾರಾಯಣ ನೋಡ್ದ, 5 ನಿಮಿಷ ನೋಡ್ದ, 10 ನಿಮಿಷ ಆಯ್ತು, 1/4 ಗಂಟೆ ಆಯ್ತು, 20. ಅಯ್ಯೋ ಇವನಿಂದ ಕಣ್ಣೇ ಬಿಡಲ್ವಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ದ, ತನ್ನ ತಣ್ಣಗಿರುವಂತಹ ಶಂಖವನ್ನ ಚೆನ್ನಾಗಿ ಮುಟ್ಟಿಸ್ತಪ್ಪ. ಅದು ಶೀತ ನೋಡ್ತಾನೆ. ಯಾವ ಆರಾಧ್ಯ ದೇವನನ್ನ ಹೃದಯದಲ್ಲಿ ಧ್ಯಾನ ಮಾಡ್ತಿದ್ನೋ ಅವನೇ ಒಳ್ಳೆ ತೇಜೋರಾಶಿಯಾಗಿ ಬಂಗಾರದ ನೀರು ತೊಳಿತ ಒಳ್ಳೆ ಪುಷ್ಪಹಾಸನಾಗಿ ಮಂದಸ್ಮಿತನಾಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಏನ್ ಮಗು, ಏನ್ ಬೇಕು, ಏನಕ್ಕೆ? ಆಗ ಇವನಿಗೆ ಸ್ತೋತ್ರ ಮಾಡ್ಬೇಕು ಅಂತ ಸ್ತೋತ್ರ ಮಾಡಕ್ಕೆ ತೋರಿಸದೇ ಇದ್ದಾಗ ಆ ಪರಮಾತ್ಮನ ಶಂಖ ತಾಕ್ಬಿಡ್ತಲ್ಲ, ಅದರಿಂದ ಯೋಂತಃ ಪ್ರವಿಶ್ಯ ಮಮವಾಶ ಮಿಮಾಂ ಪ್ರಸುಪ್ತಾಂ, ನನ್ನ ಮಾತು ಏನು ಅಡಗಿತ್ತು ಒಳಗೆ, ಆ ಅಡಗಿದ್ದಾದ ನನ್ನ ಮಾತನ್ನ ಯಾವ ಪರಮಾತ್ಮನೇ ಒಳಹೊಕ್ಬಿಟ್ಟು ಸಂಜೀವಯತಿ, ಉಜ್ಜೀವನಗೊಳಿಸ್ತಿದ್ದ ಇವನು. ಅಖಿಲ ಶಕ್ತಿ ಧಾರ ಸ್ವಧಾಮ, ಇಡೀ ಸ್ಥಾವರ ಜಂಗಮನ್ನೆಲ್ಲ ಹೊತ್ತುಕೊಂಡವನು, ವಿಶ್ವಕ್ಕೆಲ್ಲ ಆತ್ಮನಾಗಿರ್ತಕ್ಕಂತಹ ಪರಮಾತ್ಮ ತನ್ನ ಸ್ಥಾನದಲ್ಲೇ ಇದ್ಕೊಂಡು, ತನ್ನ ರೂಪದಲ್ಲೇ ಇದ್ಕೊಂಡು ಎಲ್ಲವನ್ನೂ ಬೆಳೆಸುತ್ತಿದ್ದಾನೋ. ಅನ್ಯಾಂಶ್ಚ ಹಸ್ತ ಚರಣ ಶ್ರವಣ, ಹಸ್ತ ಚರಣ ಶ್ರವಣ, ಕೈ ಕಾಲು ಕಿವಿ ಎಲ್ಲವನ್ನೂ ತ್ವಗಾದೀನ್ ಎಲ್ಲವನ್ನೂ ನಡೆಸ್ತಾ ಇರುವಂತಹ ಪ್ರಾಣಾನ್ನಮೋ ಭಗವತಿ ಪುರುಷಾಯ ತುಭ್ಯಂ, ಪ್ರಾಣಗಳಿಗೆ ಆಧಾರನಾಗಿರುವಂತಹ ಭಗವಂತನಾದ ಪರಮಾತ್ಮನಿಗೆ ನಮಸ್ಕಾರಪ್ಪ ಅಂತ ನಮಸ್ಕಾರ ಮಾಡಿ ಆಮೇಲೆ ಮುಂದೆ ಸ್ತೋತ್ರ ಮಾಡ್ದ. ಪರಮಾತ್ಮ ಸ್ತೋತ್ರ ಕೇಳ್ದ, ಸಾಕು ಮಹಾರಾಯ, ಇವಾಗ ಏನ್ ಬೇಕು ಹೇಳೋ, ಎಷ್ಟು ಮಾಡ್ತೀವೋ ಅಂತಂದ. ಅವನಿಗೆ ಬೇರೆ ಕೆಲಸ ಇದೆ, ಇನ್ನು ತುಂಬಾ ಜನ ಇದ್ದಾರೆ, ಧ್ರುವ ಒಬ್ಬನೇ ಅಲ್ಲ, ಅವನು ಬೇರೆ ಕಡೆ ಹೋಗ್ಬೇಕು, ಎಷ್ಟೊತ್ತು ಕೂರಕ್ಕಾಗತ್ತೆ? ಕೊಟ್ಟ ಅಂತರ್ಧಾನ ಹೊರಟೋದ. ಹಾಗಾಗಿ ಅವನು ಪ್ರಾಣ ನಿಲಯ, ಪ್ರಾಣಗಳಿಗೆಲ್ಲ ಮನೆಯಾಗಿದ್ದಾನೆ. ಮತ್ತು ಪ್ರಾಣಭೃತ್, ನಮ್ಮ ಇಂದ್ರಿಯಗಳನ್ನೆಲ್ಲ ಅನ್ನಪಾನಾದಿಗಳಿಂದ ಈ ಇಂದ್ರಿಯ ಹೊತ್ಕೊಂಡವನು ಅವನೇ. ನಾವೇನು ಚತುರ್ವಿಧವಾದ ಭಕ್ಷ್ಯ ಭೋಜ್ಯ ಚೋಹ್ಯ ಲೇಹ್ಯ ಅಂತೇಳಿ ತಿಂತೀವಿ, ಆ 4ರ ರಸವನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಎಲ್ಲ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಮನಸ್ಸು, ಬುದ್ಧಿ ಎಲ್ಲಕ್ಕೂ ಶಕ್ತಿ ತುಂಬುತ್ತಾ ಇರೋನು ಅವನೇ. ಪುಷ್ಣಾಮಿ ಚೌಷಧಿ ಸರ್ವ ಸೋಮೋ ಭೂತ್ವಾ ರಸಾತ್ಮಕ, ಎಲ್ಲವೂ ರಸಸ್ವರೂಪ, ಎಲ್ಲವೂ ಬಿಟ್ಟು ಅನ್ನವನ್ನ ಕೊಡುವ ಮೂಲಕ, ತುಂಬುವ ಮೂಲಕ ಎಲ್ಲವನ್ನು ಹೊತ್ಕೊಂಡವನು ಪ್ರಾಣಭೃತು. ಇನ್ನು ಪ್ರಾಣ ನಿಲಯ ಅಲ್ವಾ, ಪ್ರಾಣಭೃತ, ಪ್ರಾಣಜೀವನ, ಪ್ರಾಣಿನೋ ಜೀವಯನ್ ಪ್ರಾಣಾಖಿ ಪವನಿ ಪ್ರಾಣಜೀವನ, ಪ್ರಾಣಗಳು ಬದುಕೊಂಡಿರೋದಕ್ಕೆ ಕಾರಣ ಅಂತ. ಮುಖ್ಯ ಪ್ರಾಣನಿಗೂ ಆಧಾರ ಅಂತ ಪ್ರಾಣಜೀವನ ಅಂದೆ. ನ ಪ್ರಾಣೇನ ನಾಪಾನೇನ ಮರ್ತ್ಯೋ ಜೀವತಿ ಕಶ್ಚನ ಇತರೇಣ ಜೀವನಿ. ಪ್ರಾಣಾಪಾನಾದಿಗಳಿಗೂ ಜೀವನ ಅಂದ್ರೆ ಆಧಾರ, ನೆಲೆ, ಆಶ್ರಯವಾಗಿದ್ದಾನೆ ಅಂದ್ರೆ ಪ್ರಾಣಜೀವನ ಅಂತ. ತತ್ವಂ ಅಂದ್ರೆ ಏನೋ, ಅಮೃತ ಸ್ವರೂಪನು, ಸತ್ಯ ಸ್ವರೂಪನು, ಪರಮಾರ್ಥ ಸ್ವರೂಪನು. ತಸ್ಯ ಭಾವ ತತ್ವ. ತತ್ವ ಅಂದ್ರೆ ತದಿತಿ ಸರ್ವನಾಮ, ಸರ್ವಂಚ ಬ್ರಹ್ಮ, ತಸ್ಯ ನಾಮ ತದಿತಿ, ತದ್ಭಾವ ತತ್ವಂ ಅಂತ ಮಾಡಿದ್ದಾರೆ ಶಂಕರಾಚಾರ್ಯ. ತತ್ ಎಲ್ಲವನ್ನೂ ನಾವು ಇಂಡಿಕೇಟ್ ಮಾಡ್ಬೋದು. ತದ್ವಾರಂ, ತದ್ಗವಾಕ್ಷಿ, ತದ್ ಆಸನಂ, ತತ್ ಪುಸ್ತಕಂ, ತತ್ಶಬ್ದ ಎಲ್ಲವನ್ನು ಸಾಮಾನ್ಯ ನಪುಂಸಕಂ ಅಂತ ಹೇಳಿ ತತ್ಶಬ್ದದಿಂದ ಎಲ್ಲವನ್ನೂ ಕರಿಬಹುದು. ಎಲ್ಲವನ್ನೂ ಕರೆದ ಎಲ್ಲವೂ ಏನೋ ಪರಮಾತ್ಮ. ಅದೇನಾಯ್ತು, ಪರಮಾತ್ಮ ನಾಮ ತತ್ವ ಅಂತ. ಅದಾಗಿರೋದೇ ತತ್ವ. ತತ್ವ ಇನ್ನೊಂದು ತತ್ವಮಸಿಯಿಂದಲೂ ಪರಮಾತ್ಮನ್ನೇ ಪರಾಮರ್ಶೆ ಮಾಡಿದೆ. ಅದಾಗಿರೋನು, ತತ್ತಾಗಿರೋನೇ ತತ್ವ. ಜಗತ್ತಿನ ತಿರುಳಾಗಿದ್ದಾನೆ, ಪರಮಾರ್ಥ ಇದ್ದಾನೆ. ತತ್ವಂ ತತ್ವವಿತು, ಅವನೇ ನಿಜವಾಗಿ ಯಥಾವತ್ತಾಗಿ ತನ್ನ ಸ್ವರೂಪವನ್ನು ಅರ್ಥವನಾಗಿದ್ದಾನೆ. ಹೇಳ್ತಾನೆ, ನಮೇ ವಿದುಸ್ವರ ಗಣಾ ಪ್ರಭವನ್ನ ಮಹರ್ಷಯ ಅಂತ. ನನ್ನ ಸ್ವರೂಪವನ್ನ ದೇವತೆಗಳು, ಋಷಿಗಳು ಯಾರು ಕೂಡ ಅರ್ಜುನ ಅರಿಯರು. ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ ಅಂತ ಹೇಳಿ ನನ್ನ ಕೇಳಿಸ್ತಾ ಇಲ್ಲ. ಯಾಕೆ, ಏನಾಯ್ತು? ಲಾಗಿನ್ ಮಾಡಿ ತಿರ್ಗಾ ಸೇರ್ಕೊಳ್ಳಿ ಮಾ, ಕೇಳಿಸ್ತಾರೆ ಎಲ್ಲರಿಗೂ. ಹರ್ಷನ ಛಾಯಾ ಅವರ ಕೇಳಿಸ್ತಿದೆಯಮ್ಮ? ಛಾಯಾ ಅವರ
ಕೇಳಿಸ್ತಿದ್ಯಾ? ನಿಮ್ದು ಆಫ್ ಮಾಡ್ಕೊಂಡು ಆಫ್ ಮಾಡ್ಕೊಂಡು ಮತ್ತೆ ಮಾಡ್ಕೊಳ್ಳಿ. ಆಫ್ ಮಾಡಿ ತಿರ್ಗಾ ಸೇರಿ. ಇದು ಯಂತ್ರದ ಸ್ವಭಾವವೇ ಕೈ ಕೊಡೋದು. ಒಮ್ಮೊಮ್ಮೆ ಸರಿಯಾಗಿರುತ್ತೆ ಹೊರತು ಕೈ ಕೊಡೋದೇ ಅದು ಸ್ವಭಾವ. ತತ್ವಂ ತತ್ವವಿದು ಪರಮಾರ್ಥ ತತ್ವವನ್ನು ಯಥಾವತ್ತಾಗಿ ಯಾವಾನ್ ಎಷ್ಟಾಸ್ಮಿ ತತ್ವತಃ ಅಂತ ಅವನು ಹೇಳಿದಾನೆ. ನಾನು ಏನಾಗಿದ್ದೀನಿ, ಯಾರಾಗಿದ್ದೀನಿ, ಹೇಗಿದ್ದೀನಿ ಅನ್ನೋದು ನಾನೇ ನನ್ನನ್ನು ಅರ್ಥವನ್ನೇ ಹೊರತು ಇನ್ಯಾರಿಗೂ ನಂಗೆ ಗೊತ್ತಿಲ್ಲ ಕಣ ಅರ್ಜುನ ಅಂತ. ಅಂಥ ಸ್ವರೂಪ ಭಗವಂತನು. ಇಡೀ ವಿಶ್ವ ಅಷ್ಟು ಕೂಡ ಒಂದು ಧೂಳಿಗೆ ಸಮಾನ ಅಂದ್ರೆ ಇನ್ನು ಎಷ್ಟು ದೊಡ್ಡವರಾಗಿರ್ಬೇಡ ಮಹಾತ್ಮ ಅವನು. ತತ್ವಂ ತತ್ವವಿತು ಏಕಾತ್ಮನ ಏಕಶ್ಚಾಸು ಆತ್ಮ ಅಂತ ಅವನು ಅದ್ವಿತೀಯನೂ ಮತ್ತು ಎಲ್ಲರ ಆತ್ಮನೂ ಆಗಿದ್ದಾರೆ. ಏಕಾತ್ಮ. ಅದು ಇನ್ನೊಂದು ಆತ್ಮ ಅದು ಒಂದೇ ಪ್ರಮಾಣದಿಂದ ಗೊತ್ತಾಗೋನು. ಏಕಾತ್ಮ ಪ್ರತ್ಯಸಾರ ನಾನು ಅದನ್ನು ಹಿಡ್ಕೊಂಡು ಹೋದ ಮಾತ್ರ ಗೊತ್ತಾಗೋದು ಏಕಾತ್ಮ ಅಂತ. ಅದೊಂದೇ ಪ್ರಮಾಣ. ಆತ್ಮ ಅನ್ನುವಂಥ ಒಂದು ಅನುಭವ ಇದೆಯಲ್ಲ, ನಾನು ಅನುಭವ, ಅದನ್ನು ಅವಲಂಬಿಸಿಕೊಂಡು ಹೋದ ಮಾತ್ರ ಏಕ ಅಂದ್ರೆ ಅದು ಕೇವಲ ಅಂತ. ಅದು ಒಂದೇ ಅವನನ್ನು ಅರಿಯೋದಕ್ಕೆ ಸಾಧನ ಏಕಾತ್ಮ. ಏಕನೂ ಆತ್ಮನೂ ಇದ್ದಾನೆ, ಅವನೊಬ್ಬನೇ ಆತ್ಮನು. ಆತ್ಮಾವ ಇದಮೇಕ ಏವಾಗ್ರ ಆಸೀತ ಇದೆ. ಏಕಾತ್ಮ. ಜನ್ಮ ಮೃತ್ಯು ಜರ ಇದು ಷಡ್ಭಾವ ವಿಕ್ರಿಯಾರಹಿತ ಅಂತ. ಜನ್ಮ ಆದಿ, ಮೃತ್ಯು ಕೊನೆಯದು, ಜರ ಮಧ್ಯದು. ಅಂದ್ರೆ ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ ಇತ್ಯಾದಿ ಎಲ್ಲ ಎಲ್ಲಕ್ಕೂ ಉಪಲಕ್ಷಣವಾಗಿ 3 ಹೇಳಿದ್ದಾರೆ. ಜನ್ಮ ಮೃತ್ಯು ಜರ ವ್ಯಾಧಿ 4. ಅಲ್ಲ ವ್ಯಾಧಿ ಇದೆಯಾ? ಇಲ್ಲ. ಜನ್ಮ ಮೃತ್ಯು ಜರಾತಿಗ. ಜನ್ಮ ಮೃತ್ಯು ಜರ ಮೀರಿದವನು ನಾನು, ಅದೆಲ್ಲವನ್ನು ದಾಟಿದವನು. ಅದ್ಯಾವುದು ನನಗಿಲ್ಲ. ಅದೆಲ್ಲ ದೇಹೇಂದ್ರಿಯ ಮನೋಬುದ್ಧಿಗೆ ಅಗತ್ಯ ಹೊರತು ನನ್ನ ಸ್ವರೂಪಕ್ಕೆ ಜನ್ಮ ಮೃತ್ಯು ಜರ ಇಲ್ಲ. ಎಷ್ಟಾಯ್ತು ನಾಮ ಇದು? 8 ನಾಮ. ಈಗ ಮುಂದಿನ ಶ್ಲೋಕ. ಭೂರ್ಭುವ ಸ್ವಸ್ತರುಸ್ತಾರಃ ಸವಿತಾ ಪ್ರಪಿತಾಮಹಃ ಯಜ್ಞೋ ಯಜ್ಞಪತಿರ್ಯಜ್ವಾ ಯಜ್ಞಾಂಗೋ ಯಜ್ಞವಾಹನಃ ಯಜ್ಞೋ ಯಜ್ಞಪತಿರ್ಯಜ್ವಾ ಯಜ್ಞಾಂಗೋ ಯಜ್ಞವಾಹನಃ. ಭೂರ್ಭುವಃ ಅಲ್ಲ, ಭೂಭುವ ಸ್ವಸ್ಥರು ಒಂದು ಹೌದು ಅಷ್ಟು. ತಾರಃ ಸವಿತಾ ಪ್ರಪಿತಾಮಹಃ ಯಜ್ಞಃ ಯಜ್ಞಪತಿಃ ಯಜ್ವಾ ಯಜ್ಞಾಂಗಃ ಯಜ್ಞವಾಹನಃ. 9 ಇದು ನಾಮ. ಪದ ಹತ್ತಿರಬಹುದು, ನಾಮ 9. ಯಾಕೆ ಹತ್ತಾಯ್ತು? ಅಲ್ಲಿ ಯಜ್ಞಪತಿ ಯಜ್ವ ಬೇರೆ ಬೇರೆನೆ. 9 ಪದನ. ಭೂರ್ಭುವ ಸ್ವಸ್ಥರು ತಾರಃ ಪ್ರಪಿತಾಮಹಃ ಯಜ್ಞ ಯಜ್ಞಪತಿ ಯಜ್ವ ಯಜ್ಞಾಂಗ ಯಜ್ಞ. 9 ಪದ ಬೇರೆ ಬೇರೆ ಮಾಡಿದ. ಹೌದು, ಬೇರೆ ಬೇರೆನೆ. ಸವಿತಾ ಒಂದು, ಪ್ರಪಿತಾಮಹ ಒಂದು. ಬೇರೆ ಬೇರೆನೆ 9. ಲೆಕ್ಕ ತಪ್ಪಾಗಿದೆ ಅಷ್ಟೇ ಹೊರತು ಅಲ್ಲಿ ತಪ್ಪಾಗಿಲ್ಲ. ಭೂರ್ಭುವ ಸ್ವಹ ಅದೇ ತರು ಮರ. ಭೂಹೂರು ಭೂಮಿ, ಸ್ವಹ ಭುವ ಅಂದ್ರೆ ಅಂತರಿಕ್ಷ, ಸ್ವಹ ಅಂದ್ರೆ ಸ್ವರ್ಗಲೋಕ. ಈ 3 ರೂಪದಿಂದ ವೃಕ್ಷವಾಗಿ ಬೆಳ್ಕೊಂಡಿದ್ದಾನೆ ಅಂತ. ತರುನ ವೃಕ್ಷ. ಭೂರ್ಭುವ ಸ್ವಸ್ತರು ಅಂತ 3 ವ್ಯಾಹತಿಗಳಿಂದ ಲೋಕದೇವ ದಾಟಿಸಿದ್ದಾನೆ. ಇನ್ನೊಂದು ಮಾಡಿದ್ದಾನೆ, ತಾರಯತಿ ತರುಹು. ಇನ್ನೊಂದು ಅರ್ಥ ಮಾಡಿದ್ದಾರೆ. ಭೂಹು ಭುವ ಸ್ವಹ ಅನ್ನೋ ವ್ಯಾಹೃತಿಯನ್ನ ಯಾರು ಜಪ ಮಾಡುತ್ತಾರೋ, ಹೋಮ ಮಾಡುತ್ತಾರೋ ಅವ್ರನ್ನ ಅವುಗಳಿಂದ ದಾಟಿಸುತ್ತಾನೆ. ತಾರಯತಿ ತರುಹು. ನಮ್ಮ ಇವರು ಆಪಸ್ತಂಬರು ಮಹಾಪ್ರಾಶ್ಚಿತ್ತಕ್ಕಾಗಿ ವ್ಯಾಹೃತಿಯನ್ನು 10,000 ಹೋಮ ಮಾಡಿ ಬಹಳ ದೊಡ್ಡ ಪಾಪ ಮಾಡಿದ್ರೆ 10,000ವನ್ನ ಅಜ್ಜಾಕ್ತ ತಿಲದಲ್ಲಿ ವ್ಯಾಹೃತಿಯನ್ನು ಹೋಮ ಮಾಡಿ ಎಲ್ಲಾ ಪಾಪವೂ ಪರಿಹಾರ ಆಗುತ್ತೆ ಅಂತ ಹೇಳಿ ಗಾಯತ್ರಿ ಅದನ್ನು ಹೇಳಿದ್ದಾರೆ. ಅಜ್ಜಾಕ್ತ ತಿಲ ಅಂದ್ರೆ ತುಪ್ಪಕ್ಕೆ ಎಳ್ಳಿಗೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಸಂಸ್ಕಾರ ಮಾಡ್ಕೊಂಡು ಕೂತ್ಕೊಂಡು 3 ಬೆಳೆ 80 ಕಾಲಕ್ಕೆ ಕಮ್ಮಿ ಹಿಡಿದೀನಿ. 80 ಕಾಲಿಂದ 40 ಕಾಲು ತಗೊಂಡು
ಭೂರ್ಭುವಸ್ವ ಸ್ವಹ ಭೂರ್ಭುವಸ್ವ ಸುವಸ್ವಾಹ ಭೂರ್ಭುವ ಭೂಹ ಮೂಲ ಭೂರ್ಭುವಸ್ಸು ವಸ್ವಾಹ ಭೂರ್ಭುವಸ್ಸು ಭೂಹು ಭುವಃ ಸ್ವಹ ಸ್ವಾಹ ಭೂರ್ಭುವಸ್ಸು ವಸ್ವಾಹ. ನಮ್ಮ ಕರ್ಮದಲ್ಲೂ ಕೂಡ ಇದರಲ್ಲಿ ಯಜುರ್ವೇದದಿಂದ ಏನಾದ್ರು ಋಗ್ವೇದದಿಂದ ಏನಾದ್ರು ದೋಷ ಆಗಿದೆ ಭೂ ಸ್ವಾಹ ಅಂತೇಳಿ ಯಜುರ್ವೇದದಿಂದ ಅಂದ್ರೆ ಋತ್ವಭ್ರಾತ ಯಜುರ್ಭ್ರಾವ ಹಾಗೆ ಒಂದು ಆಹವನೀಯದಲ್ಲಿ ಒಂದು ಗಾರ್ಭದಲ್ಲಿ ಒಂದು ದಕ್ಷಿಣಾಗ್ನಿಯಲ್ಲಿ ಮಾಡಿ ಭೂರ್ಭುವಸ್ವ ಅನ್ನೋದು ಮಹಾಪ್ರಾಶ್ಚಿತ್ತ ಅಂತ ಎಲ್ಲವನ್ನೂ ಮತ್ತೆ ಹಚ್ಚಿದ್ದ ಅಂತ ಅದನ್ನ ಅದು ಸುವಹಾನೋ ಸ್ವಹಾನೋ ಅದು ಋಗ್ವೇದಿಗಳು ಸ್ವಹ ಅಂತಾರೆ, ಯಜುರ್ವೇದಿಗಳು ಸುಹ ಅಂತಾರೆ. ಯಜುರ್ವೇದಿಗಳು ಸುವಹ ಅದು 5 ಅಕ್ಷರ ಯಜುರ್ವೇದಿಗಳೇ 3ರಿಂದ ಯಜುರ್ವೇದಿಗಳು 4 ಋಗ್ವೇದಿಗಳು 4 ಅಕ್ಷರ ಅದು ಭೂರ್ಭುವ ಸ್ವಹ ಅಂತಾರೆ. ನಾವು ಇಲ್ಲೂ ಸ್ವಹ ಮಾಡಿದ್ದಾರೆ ಭೂರ್ಭುವ ಸ್ವಹ ಸ್ವಹ ಅಂದು ಸ್ವಹ ಅಂದು ಸ್ವರ ವ್ಯಯಂ ಸ್ವರ್ಗನಾಕಃ ಅಂತ ಸ್ವಹ ಅಂದು ಸ್ವರ್ಗಲೋಕಕ್ಕೆ ಸ್ವಹ ಸ್ವರ್ಗತಃ ಭೂಹುನ ಭೂಮಿ ಭುವ ಅಂದ ಅಂತರಿಕ್ಷ ಸ್ವಹ ಅಂದ್ರೆ ದ್ಯುಲೋಕ. ಈ ಸ್ವರೂಪವಾಗಿರ್ತಕ್ಕಂತಹ ವ್ಯಾಹೃತಿಗಳನ್ನ ಯಾರು ಅದನ್ನು ಯಜ್ಞ ಮಾಡ್ತಾ ಹೋಮ ಮಾಡ್ತಾರೋ ಅವನು ದಾಟಿಸುತ್ತಾನೆ ಅಂತ ಒಂದರ್ಥ. ಇಲ್ಲ ಈ 3 ರೂಪದಿಂದ ತರುವಾಗಿದ್ದಾನೆ, ತರುನ ಮರ ವೃಕ್ಷವಾಗಿ ಬೆಳ್ಕೊಂಡಿದ್ದಾನೆ, 3 ಲೋಕವೇ ಅವನ ವೃಕ್ಷ, ತ್ರಿಲೋಕಾತ್ಮಕವಾದ ವೃಕ್ಷ ರೂಪದಲ್ಲಿ ಬೆಳ್ಕೊಂಡಿದ್ದಾನೆ ಅಂತ ಅರ್ಥ. ತಾರಹ ಇನ್ನು ಯಾರು ಅವನನ್ನ ನಿರಂತರ ಪ್ರೇಮ ಅವರನ್ನ ದುಃಖದಿಂದಲೂ ಸಂಸಾರದಿಂದ ದಾಟಿಸುವಾತನು ಅಂದ್ರೆ ತಾರಹ ತಾರೈತಿ ತಾರಹ ಅಂತ. ಸಂಸಾರ ಸಮುದ್ರವನ್ನು ದಾಟಿಸುವನು ಅಂತ ಅರ್ಥ ಮಾಡಿದ್ದಾರೆ. ಅಥವಾ ತಾರವಿನ ಪ್ರಣವವೆಂದೂ ಆಗಬಹುದು, ಲೋಕಕ್ಕೂ ಪ್ರಣವಕ್ಕೂ ತಾರಹ ಅಂತ ಹೆಸರಿದೆಯಂತೆ. ಅದು ಅಪ್ರಸಿದ್ಧ ನಮ್ಗೆ ಗೊತ್ತಿಲ್ಲ, ಭಾಷೆ ಬರೆದಿದ್ದಾರೆ ಪ್ರಣವಕ್ಕೂ ತಾರಹ ಅಂತ ಹೆಸರಿದೆ ಅಂತ. ನಕ್ಷತ್ರ ಅಂತ ಹೇಳುವ ತಾರಕ ತಾರ ಅಂತೂ ಅಂತಾರೆ. ನಕ್ಷತ್ರ ಕಂಬಂತಾರ ತಾರಕ ಪಿಡುವ ಸ್ತ್ರೀಯಾಂ ಅಂತ ಹೇಳಿ ಅಮರಕೋಶ ತಾರ ಅಂತ ನಕ್ಷತ್ರಕ್ಕೂ ತಾರ ಅಂತೂ ಇದೆ. ತಾರ ತಾರಕ ಸ್ವಸ್ತರು ತಾರ ಸವಿತಾ ಅಂದ್ರೆ ಅವನು ಲೋಕಕ್ಕೆಲ್ಲ ತಂದೆ ಎಲ್ಲವನ್ನೂ ಹಡೆದವನಾಗಿ ಎಲ್ಲಕ್ಕೂ ಕಾರಣನಾಗಿರೋದ್ರಿಂದ ತಂದೆಯಾಗಿರೋದನ್ನ ಅವನು ಸವಿತಾ. ಲೋಕಕ್ಕೆಲ್ಲ ತಂದೆ ಕರೆಸುವಂತೆ, ಲೋಕವನ್ನೆಲ್ಲ ಹಡೆದವನು ಉಂಟು ಮಾಡಿದವನು ಸವಿತಾ ಪ್ರಸವಿತ. ಶೂನ್ಯ ಪ್ರಾಣಿಕ ಭಗವಂತನ ಧಾತು ಎಲ್ಲಕ್ಕೂ ಕಾರಣನು ಅಂತ ಅರ್ಥ. ಹಿಂದೆ ಸವಿತಾ ಸ್ವರೂಪನೇ ಇರುವನು ಅರ್ಥ ಮಾಡಿದ್ರು, ಈಗ ಅರ್ಥ ಬೇಡ ಅಂತೇಳಿ ಎಲ್ಲಕ್ಕೂ ತಂದೆಯಾಗಿದ್ದಾನೆ, ಕಾರಣ ಆಗಿದ್ದಾನೆ ಅಂತ ಮಾಡಿದ್ರು. ಪ್ರಪಿತಾಮಹ ಅಂದ್ರೆ ಬ್ರಹ್ಮನಿಗೂ ತಂದೆ ಆಗಿದ್ದಾನೆ ಅಂತ. ಪಿತಾಮಹನಾದ ಬ್ರಹ್ಮನಿಗೂ ತಂದೆ, ಪಿತಾಮಹನೇ ಬ್ರಹ್ಮ, ಪ್ರಪಿತಾಮಹನೇ ಬ್ರಹ್ಮನಿಗೂ ಅಪ್ಪ ಪ್ರಪಿತಾಮಹ. ಇನ್ನು ಯಜ್ಞರೂಪದಿಂದ ಇರತಕ್ಕವನಾದಿಂದ ಅವನು ಯಜ್ಞೋವೇ ವಿಷ್ಣು. ಎಲ್ಲ ಪೂಜಿಸುವುದಕ್ಕೆ ಉಪಾಯವಾಗಿರುವಂತಹ ಕರ್ಮಕ್ಕೆ ಯಜ್ಞ ಅಂತ ಹೆಸರು. ಪರಮಾತ್ಮನ ಆರಾಧನಾ ರೂಪವಾದ ಕರ್ಮಕ್ಕೆ ಯಜ್ಞ ಅಂತ. ಯಾವ ಒಂದು ಕ್ರಿಯೆಯಲ್ಲಿ ಪರಮಾತ್ಮನ ಆರಾಧನೆಯೇ ಮುಖ್ಯವಾಗಿ ನಡೆಯುತ್ತದೆಯೋ ಆ ಕರ್ಮಕ್ಕೆ ಯಜ್ಞ ಅಂತ ಹೆಸರು, ಪರಮಾತ್ಮನ ಆರಾಧನಾ ರೂಪವಾದ ಕರ್ಮ. ಹಾಗಾಗಿ ಪೂಜೆಯನ್ನು ಒಂದು ಯಜ್ಞ ಅನ್ಬಹುದು. ದ್ರವ್ಯ ಯಜ್ಞ, ಸ್ತಪೋ ಯಜ್ಞ, ಯೋಗ ಯಜ್ಞ ಸೇರಲ್ಲ. ಈ ಹೂವು, ನೀರು, ಗಂಧ, ತುಳಸಿ, ಹಣ್ಣು ಇತ್ಯಾದಿ ಇಟ್ಕೊಂಡು ಮಾಡುವಂತಹ ದ್ರವ್ಯ ಯಜ್ಞ ಅದು. ಪೂಜೆ ಯಜ್ಞ ಒಂದು ಯಜ್ಞ. ಇನ್ನು ಯಜ್ಞಾನಾಂ ಪಾತ ಸ್ವಾಮಿ ಯಜ್ಞಪತಿ, ಯಜ್ಞಗಳನ್ನು ಕಾಪಾಡುವಾತನು ಅವನೇ, ಯಜ್ಞವನ್ನ ಉಳಿಸುವಾತನು, ಯಜ್ಞ ರಕ್ಷಕನಾಗಿದ್ದಾನೆ ಅಂತ. ವಿಶ್ವಾಮಿತ್ರ ಯಜ್ಞವನ್ನು ಅವನೇ ತಾನು ರಕ್ಷಣೆ ಮಾಡಿದ್ದು, ರಾಮ ಬಂದು ಯಜ್ಞವನ್ನು ರಕ್ಷಣೆ ಮಾಡಿಕೊಟ್ಟ. ಯಜಮಾನ ರೂಪದಿಂದ ಯಜ್ಞ ಮಾಡ್ತಾ ಇರೋನು ಅವನೇ, ಯಜಮಾನ ಮಾಡೋನು. ಆಮೇಲೆ ಯಜ್ಞಾಂಗ, ಯಜ್ಞದ ಅಂಗವಾಗಿರುವ ಯಜ್ಞಕ್ಕೆ ಪಾರ್ಟ್ ಇದೆಯಲ್ಲ, ಶುಕ್ಸುವ, ತುಪ್ಪ, ದರ್ಭೆ, ನೀರು ಎಲ್ಲ ಯಜ್ಞಕ್ಕೆ ಬೇಕಾದ ಸಂಭಾರ ರೂಪದಿಂದಲೂ ಅವನೇ ಇದ್ದಾನೆ. ಇನ್ನು ಯಜ್ಞವಾಹನ ಫಲಹೇತುಭೂತಾನ್ ಯಜ್ಞಾನ್ ವಾಹಯತಿ ವಾಹನ. ಹಾಗೆ ಅವನು ಯಜ್ಞ ಮಾಡಿದವರನ್ನು ನೋಡಿ ಆ ಯಜ್ಞದ ಮೂಲಕವಾಗಿ ಅವರ ಫಲವನ್ನು ತಂದುಕೊಡುವಂತೆ.
ಸುಮ್ಮನೆ ಪರಮಾತ್ಮ ನಾನು ಇದೀನಿ ಅಂತ ಹೇಳಿ ಫಲ ಕೊಟ್ಬಿಡಲ್ಲ. ಹೇಗೆ ಅಂಗಡಿ ಇದೆ ಅಂತ ಹೇಳ್ಬಿಟ್ಟು ಅಂಗಡಿಯವರು ನಮಗೆ ಪದಾರ್ಥ ಕೊಡೋದು, ಯಜ್ಞದಿಂದಲೇ ನಮಗೆ ತಂದುಕೊಡುವ ಆತನು ಅಂತ. ಯಜ್ಞವಾಹನ ಅಂದ್ರೆ ನಾವು ಏನೇ ಅವ್ರನ್ನ ಪಡಿಬೇಕಾದ್ರೂ ಯಜ್ಞದ ಮೂಲಕವಾಗಿ ಅವನಿಂದ ಪಡಿಬೇಕಾದ್ರಿಂದ ಅವನು ಯಜ್ಞವನ್ನೇ ವಾಹನವಾಗಿ ಇಟ್ಕೊಂಡು ಬಂದು ಅವನು ಕೊಟ್ಟು ಹೋಗ್ತಾನೆ. ಹೇಗೆ ಗ್ಯಾಸ್ನವರು ಒಂದು ವಾಹನ ಇಟ್ಕೊಂಡು ಬಂದು ಮನೆ ಹಂಗೆ ಗ್ಯಾಸ್ ಕೊಟ್ಟು ಹೋಗ್ತಾರ ಅಥವಾ ಬೇರೆ, ಹಾಗೆ ಯಜ್ಞವನ್ನು ವಾಹನವಾಗಿ ಇಟ್ಕೊಂಡು ನಮ್ಮನ್ನ ಇಷ್ಟಾರ್ಥವನ್ನು ಕೊಟ್ಟು ಹೋಗ್ತಾನೆ ಅಂತ. ಅವನಿಗೆ ಫಲವನ್ನು ಕೊಡೋದಕ್ಕೆ ಯಜ್ಞವೇ ವಾಹನ. ಆಗ ನಿತ್ಯ ನಾವು ಮಾಡೋ ಎಲ್ಲ ಕೆಲ್ಸವೂ ಯಜ್ಞವೇ ಆಗತ್ತಲ್ವಾ? ಎಲ್ಲವೂ ಭಗವತ್ ಸಂಬಂಧ ಇದ್ಬಿಟ್ರೆ, ಭಗವತ್ ಸಂಬಂಧ ಇರುವಂತ ಎಲ್ಲಾ ಕರ್ಮವೂ ಯಜ್ಞವೇ ಆಗತ್ತೆ. ಆ ಕರ್ಮದ ಮೂಲಕವಾಗಿ ಅವನು ಬಂದು ನಮ್ಗೆ ಆ ಫಲ ಕೊಟ್ಟು ಹೋಗ್ತಾನೆ. ಯಾವ ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಅಂದ. ಈ ಯಜ್ಞವಾಹನ ಅಂದ್ರೆ ಫಲಕ್ಕೆ ಕಾರಣವಾದ ಯಜ್ಞಗಳನ್ನು ಮಾಡುವಂತೆ ಪ್ರೇರಣೆ ಮಾಡುತ್ತಾನೆ, ಅಥವಾ ಯಜ್ಞ ಮೂಲಕ ನಮ್ಗೆ ಇಷ್ಟಾರ್ಥವನ್ನು ತಂದು ಕೊಡುತ್ತಾನೆ. ಯಜ್ಞಂ ವಾಹಯತಿ, ಯಜ್ಞವನ್ನು ಮಾಡಿಸುತ್ತಾನೆ, ಅಥವಾ ಯಜ್ಞದ ಮೂಲಕ ಫಲ ಕೊಡ್ತಾನೆ, ಹಾಗೂ ಮಾಡ್ಬೋದು. ಯಜ್ಞಂ ವಾಹಯತಿ ಇದು ಮಾಡಿದ್ದಾರೆ, ಯಜ್ಞವನ್ನ ನಡೆಸುತ್ತಾನೆ, ಉಂಟು ಮಾಡುತ್ತಾನೆ ಅಂತ. ಯಜ್ಞಾಂಗ ಅಂದ್ರೆ ಯಜ್ಞಾಂಗ ಅಂದ್ರೆ ಯಜ್ಞದ ಅಂಗಗಳು ಅಂದ್ರೆ ಭಾಗಗಳಿದೆಯಲ್ಲ, ಸ್ಪೇರ್ ಪಾರ್ಟ್ಸು. ಯಜ್ಞಕ್ಕೆ ಬೇಕಾದ ಸಂಭಾರಗಳು ಎಲ್ಲ, ಮಂತ್ರ ಇರ್ಬೋದು, ತುಪ್ಪ ಇರಬಹುದು, ದರ್ಭೆ, ನೀರು, ಸೂಕ್ಷ್ಮವಾದಿಗಳು, ಅಗ್ನಿ, ವೇದಿ ಎಲ್ಲವೂ ಯಜ್ಞದ ಅಂಗಗಳೇ. ಆ ಅಂಗರೂಪದಿಂದ ಇದ್ದಾನೆ ಅಂತ. ಯಜ್ಞದ ಅಂಗಗಳು ಅಂದ್ರೆ ಹೇಗೆ ಶರೀರದ ಅಂಗ ಭಾಗಗಳು, ಕೈ ಕಾಲು ಅದು, ಹಾಗೆ ಯಜ್ಞದ ಎಲ್ಲ ಅಂಗರೂಪದಿಂದ ಇದ್ದಾನೆ ಅಂತ ಯಜ್ಞಾಂಗ. ಯಜ್ಞಾಂಗೋ ಯಜ್ಞವಾಹನ ಯಜ್ಞಭೃದ್ಯಜ್ಞ ಕೃತ್ಯಜ್ಞೀ ಯಜ್ಞಭುಗ್ ಯಜ್ಞ ಸಾಧನ ಯಜ್ಞಾಂತಕೃತ್ ಯಜ್ಞ ಗುಹ್ಯಂ ಅನ್ನಮನ್ನಾದ ಏವ ಚ ಯಜ್ಞಕೃತ ಯಜ್ಞಭೃತ ಯಜ್ಞಭೃತ ಆಮೇಲೆ ಯಜ್ಞಕೃತ ಯಜ್ಞಭುಗ್ ಯಜ್ಞ ಸಾಧನ ಯಜ್ಞಾಂತಕೃತ ಯಜ್ಞಗುಹ್ಯಂ ಅನ್ನಂ ಅನ್ನಾದ ಅನ್ನಾದಃ ಏವ ಚ. ಬಲಮಟ್ಟಿಗೆ ಪೂರ್ವಾರ್ಧ ಹಿಂದೆ ಹೇಳಿದ ಶ್ಲೋಕಾರ್ಥವೇ. ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದ್ರು ಅದೇ ಅರ್ಥವೇ. ಯಜ್ಞವನ್ನ ಭೃತ ಹೊತ್ಕೊಂಡವನು, ಯಜ್ಞಭೃತನೇ ಯಜ್ಞಧಾರಕ ಅಂತ. ಯಜ್ಞವನ್ನು ಹೊತ್ಕೊಂಡವನೇ ಅವನು ಯಜ್ಞಭೃತ. ಆಮೇಲೆ ಯಜ್ಞಕೃತ, ಯಜ್ಞವನ್ನು ಮಾಡುವಾತನು ನಡೆಸುವಾತನು ಅವನೇ ಯಜ್ಞಕೃತ. ಯಜ್ಞೀ, ಯಜ್ಞವನ್ನು ಉಳ್ಳವನು, ಯಜ್ಞಕ್ಕೆ ಸ್ವಾಮಿ, ಯಜ್ಞವನ್ನು ಅಭಿಮಾನ ಪಟ್ಕೊಂಡು ಯಜ್ಞವನ್ನು ಹೇಗೆ ನಾನು ಗೃಹಿ, ಮನೆಯನ್ನುಳ್ಳವನು ಗೃಹಿ ಅಂತೀವೋ, ಧನವನ್ನುಳ್ಳವನು ಧನಿ ಅಂತೀವೋ, ಯಜ್ಞವನ್ನುಳ್ಳವನು ಯಜ್ಞಿ, ಯಜ್ಞವನ್ನುಳ್ಳವನು, ಯಜ್ಞದಿಂದ ಕೂಡ್ಕೊಂಡವನು ಅಂತ. ಯಜ್ಞಭುಕ್, ಯಜ್ಞದಲ್ಲಿ ಕೊಟ್ಟಂತ ಆಹುತಿಗಳನ್ನೆಲ್ಲ ತಿನ್ನುವಾತನು, ಅನುಭವಿಸುವಾತನು. ಚರು, ಪುರೋಡಾಶ, ಆಜ್ಯ, ಪಯಸ್ಸು ಏನೇನು ಹಾಕ್ತೀವೋ ಯಜ್ಞದಲ್ಲಿ ಅದೆಲ್ಲವನ್ನೂ ಅನುಭವಿಸುವಾತನು. ಯಜ್ಞ ಸಾಧನ, ಯಜ್ಞವೆಂಬ ಸಾಧನವನ್ನುಳ್ಳವನು. ಅವಳನ್ನ ಯಜ್ಞ ಸಾಧನದಿಂದಲೇ ಪಡಿಬೇಕು ಅಂತ. ಯಜ್ಞ ಮಾಡಿಯೇ ಭಗವಂತನ ಹೊಂದಬೇಕೇ ಹೊರತು ಬೇರೆ ಸಾಧನ ಸಿಗೋನಲ್ಲ. ಯಜ್ಞಂ ಕೃತ್ವ ಪರಮಾತ್ಮನಂ ಭಜಂತೆ ಇಚದ ಯಜ್ಞ ಸಾಧನ. ಯಾವನಿಗೆ ಯಜ್ಞವೇ ಸಾಧನ ಪಡೆಯೋದಕ್ಕೆ, ಯಾವ ಪರಮಾತ್ಮ ಪಡೆಯೋದಕ್ಕೆ ಯಜ್ಞವೇ ಸಾಧನವೋ ಆ ಪರಮಾತ್ಮ ಯಜ್ಞ ಸಾಧನನು. ಅಷ್ಟೇ ಅಲ್ಲ, ನಾವು ಮಾಡುವ ಯಜ್ಞವನ್ನ ತುದಿ ಮುಟ್ಟಿಸುವಾತನು ಅವನೇ. ಯಜ್ಞ ಅಂತಕೃತ, ಅಂತಾನೆ ತುದಿ. ನಿರ್ವಿಘ್ನವಾಗಿ ಯಜ್ಞ ನಡೆಯುವುದಕ್ಕೆ ಅವನ ಕೃಪೆಯೇ ಕಾರಣ, ಅವನ ಅನುಗ್ರಹವೇ ಕಾರಣ. ಯಜ್ಞ ಯಜ್ಞ ಗುಹ್ಯ, ಯಜ್ಞದ ರಹಸ್ಯವಾದಂತಹ ತತ್ವಜ್ಞಾನವು ಅವನೇ ಆಗಿದ್ದಾನೆ. ಯಜ್ಞದ ಪರಮ ರಹಸ್ಯ ವಿಚಾರ ಯಾವುದು ಅಂದ್ರೆ ತತ್ವಜ್ಞಾನವೇ. ತಮೇತಂ ವೇದಾನ್ವಚನ ಬ್ರಾಹ್ಮಣ ವಿಧಿಸಂತಿ ಯಜ್ಞೇನ ವಿಧಿಸಂತಿ ದಾನೇನ ತಪಸ ಅನಾಶಕೇನ ವಿಧಿಸಂತಿ. ಅನಾಶಕೇನ ಉಪವಾಸ ವರ್ತೇನ. ಯಜ್ಞದ ಗುಟ್ಟು ಅಂದ್ರೆ ಯಜ್ಞದ ರಹಸ್ಯ ಪರಮಾತ್ಮನ ಕಟ್ಕೊಳ್ಳೋದ ಜ್ಞಾನವೇ, ಅದು ಆಗಿದ್ದಾನೆ ಅಂತ. ಮತ್ತು ಅನ್ನಾದನೂ ಆಗಿದ್ದಾನೆ. ಅನ್ನ ತಿನ್ನುವಂತಹ ನಮ್ಮ ಸ್ಥಿತಿಗೆ ಕಾರಣವಾದ ಅನ್ನವೂ ಹೌದು, ತಿನ್ನುತ್ತಿರುವಾತನೂ ಅವನೇ. ಅಗ್ನಿಶೋಮಾತ್ಮಕನಾಗಿದ್ದಾನೆ. ಸೋಮ ಅನ್ನ, ಅನ್ನಾದ ಅಗ್ನಿ,
ಅಗ್ನಿಹೋಮಾತ್ಮಕ ಇಡೀ ಜಗತ್ತೆಲ್ಲ ತುಂಬಿಕೊಂಡಿದ್ದಾನೆ. 15ನೇ ಜಾಗದಲ್ಲಿ ಹೇಳಿದಲ್ಲ, ಪ್ರಾಣಾಪಾನ ಎಲ್ಲವನ್ನೂ ನಾನು ಮಾಡ್ತಾ ಇದ್ದೀನಿ ಅಂತ. ಅನ್ನಾದೇವ ಚ ಅದು ಆಗಿದ್ದೇನೆ. ಆತ್ಮಯೋನಿ ಸ್ವಯಂಜಾತಃ ಸ್ವಯಂಜಾತಃ ವೈಖಾನ ಸಾಮಗಾಯನಃ ಸಾಮಗಾಯನಃ ದೇವಕೀ ನಂದನ ಸ್ರಷ್ಟಾ ದೇವಕೀ ನಂದನ ಸ್ರಷ್ಟ ಶಿತೀಶಃ ಪಾಪನಾಶನಃ ಶಿತೀಶಃ ಪಾಪನಾಶನಃ ಆತ್ಮಯೋನಿ ಸ್ವಯಂಜಾತೋ ವೈಖಾನಃ ಸಾಮಗಾಯನಃ ದೇವಕೀ ನಂದನ ಸ್ರಷ್ಟ ಕ್ಷಿತೀಶಃ ಪಾಪನಾಶನಃ. ಆತ್ಮಯೋನಿಃ ಸ್ವಯಂಜಾತಃ ವೈಖಾನಃ ಸಾಮಗಾಯನಃ ದೇವಕೀ ನಂದನಃ ಸ್ರಷ್ಟಾ ಕ್ಷಿತೀಶಃ ಪಾಪನಾಶನಃ. ಎಷ್ಟಾಯ್ತು? 8 ನಾಮ. ಇವನಿಗೆ ಮತ್ತೊಬ್ಬರು ಕಾರಣ ಇಲ್ಲ, ಇವನಿಗೆ ಇವನೇ ಕಾರಣ. ಆತ್ಮಯೋನಿ, ಯೋನಿಯಿಂದ ಕಾರಣ. ತನಗೆ ತಾನೇ ಕಾರಣ ಅಂದ್ರೆ ತಾನು ಯಾರನ್ನು ಹುಟ್ಟಿದ ಸ್ವಯಂಭೂ ತಾನೇ ಇದ್ದವನು, ತಾನು ನಿತ್ಯ ಸಿದ್ಧನು ಅಂತ. ಆತ್ಮಯೋನಿಗೆ ಭಗವಂತರಿಗೆ ಬೇರೆ ಯಾರು ಕಾರಣರಿಲ್ಲ, ಆದ್ದರಿಂದ ಆತ್ಮಯೋನಿ. ಉಪಾದಾನ ಕಾರಣಂ ಅನ್ನ ನಾಸ್ತಿ ಇದು ಆತ್ಮಯೋನಿ ಮಾಡಿದ್ದಾರೆ. ಉಪಾದಾನ ಕಾರಣ ಪರಮಾತ್ಮನಿಗೆ ಮತ್ತೊಂದಿಲ್ಲ, ಅಂದ್ರೆ ಪರಮಾತ್ಮನೇ ಆತ್ಮಯೋನಿ ಅಂತ. ಯೋನಿ ಸ್ಥಾನ ಅಂತ ಅರ್ಥ ಇದೆ, ತಲೆಗೆ ತಾನೇ ಸ್ಥಾನವಾಗಿದ್ದಾನೆ ಅಂತ. ಯೋನಿ ಶಬ್ದಕ್ಕೆ ಸ್ಥಾನ ಅಂತ ಅರ್ಥ ಇದೆ. ಯೋನಿಷ್ಠ ಇಂದ ನಿಷದೆ ಅಕಾರಿ ಅಂತ, ಹೇಗಿಂದನೇ ನಿಷದೆ ಕೂತುಕೊಳ್ಳುವುದಕ್ಕೆ ನಿನಗೆ ಸ್ಥಾನವನ್ನು ನಾನು ಮಾಡಿರುತ್ತೇನೆ ಅಂತ ಏನ್ ಬರುತ್ತೆ. ಯೋನಿಷ್ಠ ಇಂದ ನಿಷದೆ ಅಕಾರಿ ಸಾಧ್ಯ ಬರ್ತದು, ನಮ್ಗೆ ಯಜುರ್ವೇದ ಬರಲ್ಲ ಇದು, ಋಗ್ವೇದದಲ್ಲಿ ಸ್ವಲ್ಪ ಗೊತ್ತಾಗ್ತದೆ ಅದು ಅಂತ. ಕಷ್ಟ ಇನ್ನು ಅಲ್ಲಿರ್ಬೋದು ಅಂತ. ಸ್ವಯಂಜಾತ ಮತ್ತೆ ಇನ್ನೊಂದ್ಸಲ ಹೇಳಿದ್ರು, ಆತ್ಮಯೋನಿ ತೃಪ್ತಿ ಆಗಲಿಲ್ಲ, ಅವನೇ ಕಾರಣ ಹೆಂಗೆ ಅಂದ್ರೆ, ಅಯ್ಯೋ ಅವನೇ ಅವನು ಹುಟ್ಟಿಸ್ಕೊಂಡಿದ್ದಾನೆ ಅಂದ್ರೆ ನಿತ್ಯ ಸಿದ್ಧನು ಅಂತ. ಹುಟ್ಟಿಸ್ಕೊಂಡೇ ಇಲ್ಲ, ಆದವನೇ ಅಲ್ಲ, ಯಾವಾಗಲೂ ಇರ್ತಕ್ಕವನು, ಅಂದ್ರೆ ನಿಮಿತ್ತ ಕಾರಣ ಕೂಡ ಇಲ್ಲ ಅನ್ನೋ ಅರ್ಥದಲ್ಲಿ. ಮೊದಲನೇದು ಉಪಾದಾನ ಕಾರಣವಿಲ್ಲ ಅಂತ ಅರ್ಥ ಆತ್ಮಯೋನಿಯಿಂದ. ಸ್ವಯಂಜಾತ ಅನ್ನೋದು ನಿಮಿತ್ತ ಕಾರಣವೂ ಇಲ್ಲ ಅಂತ ಅರ್ಥ. ಪ್ರಕೃತಿಸ್ಥ ಪ್ರತಿಜ್ಞಾ ದೃಷ್ಟಾಂತಾನುಪರೋಧಾದಿತ್ಯತ್ವ ಸ್ಥಾಪಿತ ಉಭಯ ಕಾರಣತ್ವ ಹರೇ. ಒಂದು ಸೂತ್ರನೇ ಕೊಟ್ಬಿಟ್ರು. ಮಾತೆಯ ಆದ ಟೈಮು ಅದು ವೈಖಾನ ಖನತೀತಿ ಖಾನ. ವಿಖಾನ ಅಂದ್ರೆ ಭೂಮಿಯನ್ನ ಅಗದ್ಬಿಟ್ಟು ಒಳಕ್ಕೆ ಹೋಗಿ ಅಲ್ಲಿ ಪಾತಾಳಕ್ಕೆ ಹೋಗಿ ಅಲ್ಲಿದ್ದಂತಹ ಹಿರಣ್ಯಾಕ್ಷನ ಕೊಂದವನು ಅಂತ ಅರ್ಥ ಮಾಡಿದ್ದಾರೆ. ವೈಖಾನ ಅಂದ್ರೆ ವಿಶೇಷೇಣ ಖನ ವೈಖಾನ ಧರಣೀಂ ಹೇ ಖರಿತ್ವ ಪಾತಾಳವಾಸಿನಂ ಹಿರಣ್ಯಾಕ್ಷಂ ವಾರಾಹಂ ರೂಪಮಾಸ್ಥಾಯ ಜಘಾನ ಆಯ್ತು ಪುರಾಣ. ಅಲ್ಲಿ ಭೂಮಿ ಅಗದನ್ನು ಹೋಗಿಲ್ಲಪ್ಪ, ಸಮುದ್ರದಲ್ಲಿ ಮುಳುಗಿ ಹೋಗಿತ್ತು ಭೂಮಿ. ಸಮುದ್ರದಲ್ಲಿ ಮುಳುಗಿ ಹೋಗಿದ್ದಂತ ಭೂಮಿಯನ್ನ ಅಡಿ ತೊಗೊಂಬರ್ತೀನಿ ಹೋದಾಗ ಅಲ್ಲಿ ಯುದ್ಧಕ್ಕೆ ಬರ್ತಾನೆ ಹಿರಣ್ಯಾಕ್ಷ. ಅಲ್ಲಿ ಯುದ್ಧಕ್ಕೆ ಬಂದಾಗ ವರಾಹ ರೂಪದ ತಿವಿದು ಚುಚ್ಚಿ ಸಾಯಿಸ್ಬಿಡ್ತಾನೆ, ಸೀಳ್ಬಿಡ್ತಾನೆ ಪರಮಾತ್ಮ. ಆ ಕೋರದಾಳ ಇದರಿಂದ ಚುಚ್ಚಿ ಸಾಯಿಸ್ತಾನೆ ಅಂತಿದೆ. ಇಲ್ಲಿ ಹೀಗೆ ಮಾಡಿದ, ಅದು ಹೀಗೆ ಮಾಡ್ಬೋದಾಯಿತು. ಈ ಸಗರದ ಮಕ್ಕಳ ಇದ್ದಾನೆ 60,000, ಅವರ ರೂಪದಿಂದ ಸಮುದ್ರವನ್ನು ಅಗಸಿದವನು ಅವನೇ ಅಂತ. ಜಗತ್ತಿಗೆ ಸಮುದ್ರವನ್ನು ತಂದುಕೊಟ್ಟವನು ಅವನೇ. ವೈಖಾನ ಭೂಮಿ ಸಮುದ್ರ ಬೇಕಲ್ಲ, ಸಮುದ್ರ ಎಲ್ಲಿಡೋದು ಅಂತ ಹೇಳ್ಬಿಟ್ಟು ಸಗರ ಪುತ್ರರಿಂದ ಭೂಮಿಯನ್ನು ಅಗಸಿ ಸಮುದ್ರವನ್ನ ಮಾಡಿ ಕೊಟ್ಟವನು ಅವನೇ ವೈಖಾನ. ಖಾನ ಇದು. ಆ ಮಣ್ಣೆಲ್ಲಿ ಹಾಕಿದ್ರು? ಆ ಮಣ್ಣೆಲ್ಲಿ ಹಾಕಿದ್ರು? ಅದೇ ಎಲ್ಲ ಇದೆಯಲ್ಲ, ಹಿಮಾಲಯ ಎಲ್ಲ ಬೆಟ್ಟಗಳು, ಬೆಟ್ಟಗಳಾದವು, ಎಲ್ಲ ಬೆಟ್ಟಗಳಿದೆಯಲ್ಲ, ಹಿಮಾಲಯ, ವಿಂಧ್ಯಾಶೆ, ಕೊಡಚಾದ್ರಿ, ಹೇಮಾದ್ರಿ, ಸಹ್ಯಾದ್ರಿ, ಎಷ್ಟಿದೆ ಎಲ್ಲವೂ ಅಲ್ಲೇ ಇಟ್ಬಿಟ್ರು. ಆಮೇಲೆ ಭೂಮಿಯೂ ಕೂಡ ಹೈ ಮಾಡಿದ್ರು. ಮನೆ ಕಟ್ಬೇಕಾದ್ರೆ ಭೂಮಿ ಸೈಟನ್ನ ಒಂದು 2 ಅಡಿ ಎತ್ತರ ಮಾಡ್ಕೊಳಲ್ವಾ, ಮಣ್ಣು ಬಿಟ್ಕೊಂಡು, ಹಾಗೆ ತಗ್ಗಿದ್ದ ಭೂಮಿ ಸ್ವಲ್ಪ ಸಮುದ್ರ ಬರದೇ ಇರೋ ಹಾಗೆ ಒಂದು 10 ಅಡಿ ಎತ್ತರ ಮಾಡ್ಕೊಂಡ್ರು. ಇನ್ನೂ ಜಾಸ್ತಿ ಆದ ಮಣ್ಣನ್ನ ಬೆಟ್ಟ ಗುಡ್ಡಗಳಿಗೆ ಹಂಚಿದ್ರು.
ಏನಲ್ಲ ಮತ್ತೆ ಉತ್ತರ ಇದೆ, ಹೇಗೋ ಒಂದು ಹೇಳ್ಬಿಡ್ತೀವಿ, ನಮ್ಗೇನ್ ಕಷ್ಟ ಇಲ್ಲ. ಭೂಮಿ ಹೈಟ್ ಮಾಡ್ಕೊಟ್ರು, ಬೆಟ್ಟ ಗುಡ್ಡಕ್ಕೆ ಹಂಚ್ಕೊಟ್ರು, ಇರ್ಲಿ ಏನಂತ ತಪ್ಪೇನೋ. ವೈಖಾನ ಸಾಮಗಾಯನ, ಅವನು ಯಾವಾಗಲೂ ಸಾಮಗಾನ ಮಾಡ್ತಾ ಇರ್ತಾನಂತೆ. ಅದ ಸಾಮಗಾನ ರೂಪದಿಂದ ಇರ್ತಕ್ಕವನು ಅವನೇನ್ ಮಾಡ್ಬೋದು. ಸಾಮವನ್ನು ಬಹಳ ಪ್ರಿಯವಾಗಿ ಬಹಳವಾಗಿ ಇಷ್ಟಪಡ್ತಾನೆ. ಹಾಗೆ ಸಾಮಗಾನ ಸಾಮಗಾಯತಿ ಮಾಡಿದ್ದಾರೆ. ಸಾಮಾನ್ಯ ಗಾಯತಿ ಸಾಮಗಾಯನ. ಪರಮಾತ್ಮ ಸಾಮಗಾನ ಮಾಡಿದ್ರೆ ಯಾರು ಕೇಳಿದಾರೋ ಅದನ್ನು ಕೇಳ್ಬೇಕಾಯ್ತು. ಪರಮಾತ್ಮ ಸಾಮಗಾನ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಎಲ್ಲಾರು ಮಾಡ್ತಿರೋದು ಪರಮಾತ್ಮ ಮಾಡ್ತಾ ಇರೋ ಸಾಮಗಾನನೇ. ಅಷ್ಟೇ, ಅದು ಪರಮಾತ್ಮ. ಇವಾಗ ಕೃಷ್ಣ ಕೊಳಲು ಊದ್ದಾಗ ಗೋಪಿಕೆಯರು ಕೇಳಿದ್ರಲ್ಲ, ಹಂಗೆ ಕೊಳಲು ಊದ ನಾದಕ್ಕೆ ಕೇಳುತ್ತಾ ಮನೆ ಮನೆ ಹೊಲ ತೊರೆಯುತ್ತಲಿ ಅಂತ ಹೇಳಿ ಮನೆ ಮಠ ಬಿಟ್ಟು ಹಂಗಂಗೆ ಓಡ್ತಿದ್ದಂತೆ. ಹೆಂಗ ಒಬ್ಬಂತೂ ಸ್ನಾನ ಮಾಡ್ತಿದ್ದವಳು ಹಂಗೆ ಬಂದ್ಬಿಟ್ಟು ಏನೋ ಒಂದು ತುಂಡು ಸುತ್ತ ಹಂಗೆ ಓಡೋಗ್ಬಿಟ್ಲಂತೆ. ಅವಳಿಗೆ ಲೇಟ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಎಂತ ಪುಣ್ಯಾತ್ಕಿತಿಯಿಂದ ಕೃಷ್ಣನ ಭಕ್ತಿಯಿಂದ ಏನೋ ಒಂದು ತುಂಡು ಸಿಕ್ತು ಸೀರೆ ಅದು ಹಂಗೆ ಸುತ್ತಕೊಂಡು ಮಾಡ್ಕೊಂಡು ಓಡ್ತಾ ಇದ್ರು ಕೃಷ್ಣನಿಗೆ. ತುಂಬಾ ಚೆನ್ನಾಗಿದೆ ಭಾಗವತ ಕಥೆ, ಹೆಂಗ ಓಡ್ತಾ ಇದ್ರು ಅಂತ. ಸಾಮಗಾನ ಕೊಳನಾಡಕ್ಕೆ ಅವ್ರು ಹಂಗ ಆದ್ರು ಅಂತಂದ್ರೆ ಸಾಮಗಾನ ಮಾಡಿದ್ರೆ ಏನಾಗ್ತಾರೋ ಜನ. ದೇವಕಿ ನಂದನ, ದೇವಕಿ ಕುಮಾರ, ದೇವಕಿ ಪುತ್ರ, ದೇವಕಿ ಕಿಶೋರ ಅವನು. ದೇವಕಿ ನಂದ, ನಂದ ಇದ್ದೀತಿ ನಂದನ, ದೇವಕಿಗೆ ಅತ್ಯಂತ ಆನಂದವನ್ನು ಉಂಟು ಮಾಡುವ ಆತನು ಅಂತ. ಯಾಕೆಂದ್ರೆ 7 ಮಕ್ಕಳನ್ನು ಕಳ್ಕೊಂಡು ಬಹಳ ದುಃಖದಲ್ಲಿದ್ದಲ್ಲ, ಶೋಕ ಸಾಗರದಲ್ಲಿದ್ದಲ್ಲ, ಅಷ್ಟು ಶೋಕವನ್ನು ಕೃಷ್ಣಾವತಾರ ಒಂದರಲ್ಲೇ ಕಳೆದ್ಬಿಟ್ಟ ಅವನು. ಕೃಷ್ಣ ನೋಡ್ತಾನೆ ಎಲ್ಲ ದುಃಖವೂ ಮರೆಯಾಯ್ತು. ಆಮೇಲೆ ಭಯ ಹಚ್ಕೊಂಡ್ಬಿಡ್ತು, ಎಲ್ಲಿ ಇವನು ಬಂದ್ಬಿಡ್ತಾನೋ ಈ ದುಷ್ಟ ಕಂಸ ಅಂತ ಹೇಳ್ಬಿಟ್ಟು. ಅವಾಗ ಆಶ್ಚರ್ಯ ಇಲ್ಲ, ಕರ್ಕೊಂಡು ಹೋಗು ಅವನ್ನ ನಂದಗೋಪುರಕ್ಕೆ ಕರ್ಕೊಂಡು ಅಲ್ಬಿಟ್ಬಿಡ್ತು. ಅಲ್ಲೇ ಇದ್ದು ಸಂಹಾರ ಮಾಡಿಸಿದ್ದ, ಬೇಡ ಟೈಮ್ ಬರಲಿ ಅಂತ ಹೇಳಿ ಕಾಯಿಸಿದ್ದ ಅಷ್ಟೆ. ಸ್ರಷ್ಟ, ಕಸ್ಯ ಸ್ರಷ್ಟ? ಜಗತಃ ಸ್ರಷ್ಟ, ಸರ್ವಸ್ಯ ಸ್ರಷ್ಟ. ಏನ್ ಮಾಡಿದ್ರೆ ಸ್ರಷ್ಟಾಗೆ ಇವರು? ಸರ್ವಲೋಕಸ್ಯ ಸ್ರಷ್ಟ ಮಾಡಿದ್ದಾರೆ, ಎಲ್ಲಾ ಲೋಕವನ್ನು ಸೃಷ್ಟಿ ಮಾಡುವ ಆತನು. ಕ್ಷಿತ್ಯಾಹ ಈಶಃ, ಭೂಮಿಗೆ ಒಡೆಯನು. ಕ್ಷಿತೀಶಃ, ಕ್ಷಿತಿ ಭೂಮಿ ಈಶಃ ಕ್ಷಿತೀಶಃ ದಶರಥಾತ್ಮಜ ಮಾಡೋದು. ಕ್ಷಿತೀಶ ರಾಮಾವತಾರ ಅಂತ ಅರ್ಥ ಮಾಡ್ಬಿಟ್ರು. ರಾಮಾವತಾರದಲ್ಲಿ ರಾಮನಾಗಿ ಭೂಮಿಗೆ ಒಡೆಯನಾದ ಎಲ್ಲಾ ಕಾಲದಲ್ಲೂ ಭೂಮಿ ಒಡೆಯನು ಅವನೇ, ಪರಮಾತ್ಮನೇ ಕ್ಷಿತೀಶಃ. ಇನ್ನು ಒಳ್ಳೆ ನಾಮ ಇದು, ಪಾಪನಾಶನಃ. ಇಲ್ಲಿ ಒಬ್ರು ಒಂದು ಮುಸಲ್ಮಾನಿಗೂ ಒಂದು ಹಿಂದೂವಿಗೂ ಒಂದು ಇದಾಯ್ತಂತೆ, ಚರ್ಚೆ ಆಯ್ತಂತೆ, ಯಾವ ಧರ್ಮ ಹೆಚ್ಚು ಅಂತ. ಅದು ನಮ್ಮ ಧರ್ಮದಲ್ಲಿ ಎಷ್ಟು ಪಾಪ ಮಾಡಿದ್ರು ಕೂಡ ನಾವು ತಲಾಕ್ ಅಂತ ಹೇಳಿ ಬಿಡಿಸ್ಬಿಡ್ತೀವಿ, ನಮ್ಗೆ ಇದು ಉಂಟು. ನಿಮ್ಮಲ್ಲಿ ಪಾಪ ಮಾಡಿಬಿಟ್ರೆ ಓಡಿಸ್ಬಿಡ್ತಾರೆ, ಹಂಗ್ ಮಾಡ್ಬಿಡ್ತಾರೆ, ಹಿಂಗ್ ಮಾಡ್ಬಿಡ್ತಾರೆ, ಬೇಡ. ಹಾಗೇನಿಲ್ಲಪ್ಪ, ನಮ್ಗೆ ಇನ್ನೂ ಜಾಸ್ತಿ ಅವಕಾಶ ಇದೆ. ಅಪಿಚೇತ್ ಸುದುರಾಚಾರೋ ಭಜತೆ ಮಾಮನನ್ಯ ಭಾಗ್ ಸಾಧುರೇವ ಸಮಂತ. ಈ ಶ್ಲೋಕ ಕೋಟ್ ಮಾಡಿದಂತೆ. ಈ ಶ್ಲೋಕ ಇದೆ ನಿಮ್ಮಲ್ಲಿ ಎಲ್ಲಿದೆ? ಭಗವದ್ಗೀತೆ ಕೋಟ್ ಮಾಡಿದಾಗ ನೋಡಿದಂತೆ, ತುಂಬಾ ಚೆನ್ನಾಗಿದೆ, ಹಿಂದೂ ಸಂಸ್ಕೃತಿ ಒಪ್ಕೊಂಡಂತೆ. ಆಮೇಲೆ ಅವನು ಎಂಥ ದುರಾಚಾರಿ ಆಗಿದ್ರು ಕೂಡ ಅನನ್ಯ ಭಕ್ತಿಯಿಂದ ಪರಮಾತ್ಮನ ಪೂಜಿಸಿದ್ದ ಪಕ್ಷದಲ್ಲಿ ಅವನು ಸತ್ಪುರುಷ ಅಂತ ಅನ್ಕೋಬೇಕು, ಎಲ್ಲಾ ಪಾಪವನ್ನು ಕಳ್ಕೊಂಡವನಾಗ್ತಾನೆ ಅನ್ಕೋಬೇಕು. ಎಷ್ಟೇ ಪಾಪ ಮಾಡಿಲಿಪ್ಪ, ಯಥೀಧಾಂಶ ಸಮಿಧ್ಯೋಗ್ಗ ಭಸ್ಮಸಾಕೃತಿ ಅರ್ಜುನ, ಎಲ್ಲಾ ಪಾಪವನ್ನು ಸುಟ್ಟಾಕ್ಬಿಡ್ತಾನೆ. ಕಟ್ಟಿಗೆಯನ್ನು ಬೆಂಕಿ ಸುಡು ಹಾಗೇನೆ ಪರಮಾತ್ಮ ಭಕ್ತಿ, ಪರಮಾತ್ಮ ಜ್ಞಾನ ಎಲ್ಲವನ್ನು ಸುಟ್ಟು ಹಾಕ್ಬಿಡುತ್ತೆ. ಅದರಿಂದ ಪರಮಾತ್ಮನ ಜ್ಞಾಪಿಸ್ಕೊಂಡ್ಬಿಟ್ರೆ ಪುಣ್ಯಶ್ಲೋಕಾಯ ಮಂಗಳಂ, ಪರಮಾತ್ಮನ ಪುಣ್ಯಶ್ಲೋಕ ಅವನ ಸ್ಮರಣೆ ಮಾಡ್ಕೊಂಡ್ರೆ ಸಮಸ್ತ ಪಾಪಗೂ ಹರತಿ ಪಾಪಾನಿ ದುಷ್ಟಚಿತ್ತೈರಪಿ ಸ್ಮರನ್ನ. ದುಷ್ಟಚಿತ್ತರು ಕೂಡ ಹರಿಯನ್ನು ಸ್ಮರಣೆ ಮಾಡ್ಕೊಳ್ತಾ ಇದ್ರೆ ಆ ಹರಿ ಪಾಪವನ್ನು ಪರಿಹಾರ ಮಾಡ್ತಾನೆ. ಹರತಿ ಪಾಪಾನಿ ದುಷ್ಟಚಿತ್ತೈರಪಿ ಸ್ಮರನ್ ಅಂತ ಆ ಹೆಸರ ಹರಣಾಧ್ವರಿ. ದುಃಖವನ್ನು, ಪಾಪವನ್ನು, ಕಷ್ಟವನ್ನು ಪರಿಹಾರ ಮಾಡೋದಿಲ್ಲೇ ನನಗೆ ಹರಿ ಹೆಸರು. ಹಾಗೆ ಪಾಪನಾಶನ. ನಮ್ಗೆ ಏನೇ ಪಾಪ ಹೆದರ್ಕೋಬೇಕಾಗಿಲ್ಲ. ನಾನೇನೋ ಒಂದು ಇಲಿ ಹೊಡೆದ್ಬಿಟ್ಟೆ, ಜಿರ್ಲೆ ಹೊಡೆದ್ಬಿಟ್ಟೆ, ಔಷಧಿ ಹಾಕ್ಬಿಟ್ಟೆ, ಯಾರನ್ನ ಬೈದ್ಬಿಟ್ಟೆ, ಯಾರಿಗೂ ಏನೇ ಮಾಡಿದ್ರು ಕೂಡ ಭಗವಂತ ಏನೇ ಹಾಕಿದ್ರು ನಾನೆಲ್ಲ ಪರಿಹಾರ ಮಾಡ್ತೀನಿ ಅಂತ ಮಾಡಿಬಿದ್ದಾನೆ. ಒಂದ್ಸಲ ಗೋಂದಾವಳಿ ಬ್ರಹ್ಮಜಿತ್ ಮಹಾರಾಜರ ಹತ್ರ ಒಬ್ಬ ಹೋದಂತೆ. ಹೋಗ್ಬಿಟ್ಟು ಅವನು ತುಂಬಾ ಪಾಪ ಮಾಡಿದಂತೆ, ಕೊಲೆ ಎಲ್ಲ ಮಾಡಿದಂತೆ, ತುಂಬಾ ಕೊಲೆ ಹತ್ಯೆ ಮಾಡಿದಂತೆ, ಬಹಳ ದೂರ. ಅವನಿಗೆ ತನ್ನ ಜೀವನ ಮೇಲೆ ತನಗೆ ಜೂಪಿಸ ಬಂದ್ಬಿಡ್ತಂತೆ.
ಭಾರಿ ಬೇಸರ ಬಂದ್ಬಿಟ್ಟು ಮಹಾರಾಜ ಹತ್ರ ಹೋದಾಗ ಅವನ ಹೇಳ್ಕೊಂಡಂತೆ, ಹೀಗೆ ನಮ್ಮ ಮಹಾಪಾಪಿ ನಾನು, ಮಹಾ ದುರಾತ್ಮ, ನನಗೇನಾದ್ರು ಗತಿ ಇದೆಯಾ, ನನ್ನೇನು ಉದ್ಧಾರ ಆಗೋ ಮಾರ್ಗ ಇದೆ ಹಾಗೆ ಅಂತ. ಯಾಕಿಲ್ಲ ಅನ್ನಂತೆ. ಏನಿದೆ, ಪತಿತ ಪಾವನ ಸೀತಾರಾಮ ಅಂತ ಅವನ ಹೆಸರು. ನೀನು ನೋಡು, ನಾವು ನೀನು ಪ್ರತಿಜ್ಞೆ ಮಾಡು, ಇನ್ನು ಮುಂದಕ್ಕೆ ನಾನು ಯಾವ ಪಾಪವನ್ನೂ ಮಾಡಲ್ಲ ಅಂತ ಅನ್ನೋದಾದ್ರೆ ನಿನ್ನ ಪಾಪವನ್ನೆಲ್ಲ ಅಷ್ಟು ನನಗೆ ಕೊಡು, ನಾನು ಹೇಳಿದ್ರೆ ನೀನು ನಡ್ಕೋ ಅಂದಂತೆ. ಏನಪ್ಪ ಇದು, ಅಷ್ಟು ಪಾಪ ನಾನು ತಗೊಳ್ತೀನಿ, ನನ್ ಕೊಡು. ತಗೊಂಡ್ರಂತೆ ಮಹಾರಾಜರು. ಮಹಾರಾಜರು 1 ವಾರ ಹುಷಾರ್ ಮಾಡ್ಕೊಂಡಿದ್ದಂತೆ ಮಹಾರಾಜರು, ಭಾರಿ ಸೀರಿಯಸ್ ಆಗಿ ಪಾಪ. ಅವನಿಗೆ ರಾಮತಾರ ಉಪದೇಶ ಕೊಟ್ಟು ಒಂದು ಸಂಚಲನ ಮಾಡ್ಬಿಟ್ರಂತೆ ಅವನನ್ನ. ಮಹಾರಾಜ ಚರಿತ್ರೆ ಬರುತ್ತೆ ಕಥೆ ಅದು. ಅಂದ್ರೆ ಆ ಮಹಾತ್ಮರು ಒಂದು ಉಪದೇಶ ಕೊಟ್ಟರು ಅಂತಂದ್ರೆ ಅದು ಆಳಾಗಿ ನಾಟಿಬಿಟ್ಟು ಅವನಿಗೆ ಪರಿವರ್ತನೆ ಆಗ್ಬಿಡುತ್ತೆ ಜೀವನದಲ್ಲಿ. ಅವನು ಒಳ್ಳೆ ರಾಮಭಕ್ತನಾಗ್ಬಿಟ್ಟಂತೆ ಅವನು. ಹಾಗೆ ಪಾಪನಾಶನ ಅಂತ ಆಗಿಲ್ವಾ, ತಗೊಂಡಿಲ್ವಾ, ಇನ್ನೂ ಯಾಕೆ ಹೇಳಿಲ್ಲ? ಕಲಾತೀತ ಹೇಳಿದ್ಯಾ? 2ನೇ ಸಲದ ಅದು ಆಯ್ತಾ? ಕೊಟ್ಬಿಡು, ಮಲ್ಲಿಕಮ್ಮನ ಕೊಟ್ಟು ತಗೊಳ್ಳಿಮ್ಮ. ಇಲ್ಲ ಇಲ್ಲ ಇಲ್ಲ, ಇದೆ ಬೇಕಾಷ್ಟಿದೆ, 4 ಬಾಕ್ಸ್ ಇದೆ. ಬಾಕ್ಸಿಗೇನು ಕಮ್ಮಿ ಇಲ್ಲ, ಬೇಕಾಷ್ಟಿದೆ. ಕಿರೀಶ ಪಾಪನಾಶನ ಶಂಖಭೃನ್ನಂದಕಿ ಚಕ್ರೀ ಶಾಂಗಧನ್ವಾ ಗದಾಧರ ರಥಾಂಗಪಾಣಿ ರಕ್ಷೋಭ್ಯ ಸರ್ವ ಪ್ರಹರಣಾಯುಧ ಶಂಖ ಬೃಂದಂದಕಿ ಚಕ್ರೀ ಸಾಂಗಧನ್ವಾಗದಾಧರ ರಥಾಂಗಪಾಣಿ ರಕ್ಷೋಭ್ಯ ಸರ್ವ ಪ್ರಹರಣಾಯುಧ. ಶಂಖಭೃತ್ ನಂದಕಿ ಚಕ್ರಿ ಶಾಂಗಧನ್ವಾ ಗದಾಧರ ರಥಾಂಗಪಾಣಿ ಅಕ್ಷೋಭ್ಯ ಸರ್ವಪ್ರಹರಣಾಯುಧ. 8 ನಾಮ ಇದರಲ್ಲಿ. ಇಲ್ಲಿಗೆ ಕರೆಕ್ಟ್ 1000 ಆಯ್ತು ಮಾಡಿದ್ದಾರೆ. ಅವನು ಕೌಮೋದಕಿ ಗದಾ ಖಡ್ಗೋ ನಂದಕ ಕೌಸ್ತುಭೋ ಬಣಿ ಚಾಪಶ್ಚಾಂಗನ್ ಮುರಾರೇಸ್ತು ಶ್ರೀವತ್ಸೋಲಾಂಛನಂ. ಆಮೇಲೆ ಇದಕ್ಕೆ ಬೇಕಲ್ಲ ಶಂಖಕ್ಕೆ ಪಾಂಚಜನ್ಯಂ ಎಂತದ್ದು ಕಾಡ್ನಾಡಿ ಕೃಷ್ಣ ಇದ್ರಲ್ಲಿ ಹೇಳೋದಂದ್ರೆ ಅಮೃತದಲ್ಲಿ ಪಾಂಚಜನ್ಯ. ಅವನ ಇದರಲ್ಲಿ ಪರಮಾತ್ಮನ ಶಂಖ ಪಾಂಚಜನ್ಯ, ಅವನ ಗದೆ ಕೌಮೋದಿಕಿ, ಅವನ ಚಕ್ರ ಚಕ್ರಂ ಸುದರ್ಶನಂ, ಚಕ್ರ ಸುದರ್ಶನ ಚಕ್ರ. ಇದನ್ನು ಅವನು ಶಂಖವನ್ನ ಧಾರಣೆ ಮಾಡ್ಕೊಂಡು ಅವನು ಪಾಂಚಜನ್ಯ ಅನ್ನುವಂತಹ ಶಂಖೋ ಲಕ್ಷ್ಮೀಪತೆ ಶಂಖ ಶಂಖೋ ಲಕ್ಷ್ಮೀಪತೆ ಪಾಂಚಜನ್ಯಂ ಚಕ್ರಂ ಸುದರ್ಶನಂ ಕೌಮೋದಕಿ ಗದಾ ಖಡ್ಗೋ ತಾಪಸ್ಯಾರೇಸ್ತು. ಇದನ್ನ ಹೇಳ್ಬೇಕಾಯ್ತು ನಾವು. ಪಾಂಚಜನ್ಯಂ ಶಂಖೋ ಲಕ್ಷ್ಮೀಪತೆ ಲಕ್ಷ್ಮೀಪತಿ ಯಾರ? ಮಹಾನಾರಾಯಣ ಮರಣನಾರಾಯಣ ಅಂದ್ಬಿಟ್ಟು ಏನ್ ಮರಣನಾರಾಯಣ ಯಾಕಪ್ಪ ಅವನು? ಲಕ್ಷ್ಮೀಪತಿಯ ಶಂಖ ಹೆಸರು ಪಾಂಚಜನ್ಯ. ಪಂಚಜನರು ಅಂತ ಹೇಳಿ ಪಶ್ಚಿಮ ದಿಕ್ಕಿನ ಸಮುದ್ರ ತುದಿಯಲ್ಲಿ ಆಳಲ್ಲಿ ಅದು ನನ್ನ ಇವನಿಗೆ ಹೋಗಿದ್ದಾಗ ಯಾರು ಸಾಂದೀಪನಿ ಮಗುವನ್ನು ಕರ್ಕೊಂಡು ಹೋದಾಗ ಅಲ್ಲಿ ಕೃಷ್ಣನಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದದು. ಭಾರಿ ಶಂಖ ಅಂತ ಅದು, ಒಂದು ದೊಡ್ಡ ಹಲಸಿನ ಹಣ್ಣಿಗಿಂತ ದೊಡ್ಡದು. ದೊಡ್ಡ ಹಲಸಿನ ಹಣ್ಣು ಇರ್ತಲ್ಲ, ದೊಡ್ಡ ಹಲಸಿನಗಿಂತ ದೊಡ್ಡದು. ಅದ್ರಲ್ಲಿ ಊದಿದ್ರೆ ಒಂದಾಯ ಹೊಡ ಅಲ್ಲೇ ಬಂದ್ಬಿಡುತ್ತೆ ಕೆಲವರಿಗೆ, ಒಟ್ಟು ಎಲ್ಲ ಬಟ್ಟೆ ಒದ್ದೆ ಆಗ್ಬಿಡುತ್ತೆ, ಅಂಥ ಶಬ್ದ ಅದು. ಪಾಂಚಜನ್ಯ ಶಂಖಭೃತ, ಶಂಖವನ್ನು ಧಾರಣೆ ಮಾಡಿಕೊಂಡವನು. ನಂದಕಿ, ನಂದಕ ಯಾವ್ದ? ಪಾಂಚಜನ್ಯಂ ಚಕ್ರ ಕೌಮೋದಿಗೆ ಗದಾ ನಂದಕ ಕೌಸ್ತುಭವನಿಗೆ, ಕೌಸ್ತುಭವನಿಗೆ ನಂದಕ ಹೆಸರು.
ಕೌಸ್ತುಭಮಣಿಗೆ ನಂದಕ ನಂದಕಿ ಅಂತಾರೆ. ಕೌಸ್ತುಭಮಣಿಗೆ ನಂದಕಿ ಅಂತಾರೆ. ಇಲ್ಲೇನ್ ಮಾಡಿದ್ದಾರೆ? ಶಂಖಭೃತ್ಗೆ ಹಾ ಭೂತಾಂಕಾರಾತ್ಮಕವಾದ ಪಾಂಚಜನ್ಯ ಅನ್ನೋ ಶಂಖನ್ ಹಿಡ್ಕೊಂಡಿರೋನು ಅಂತ ಕೊಟ್ಟಿದ್ದಾರೆ. ಅದೇ ಪಾಂಚಜನ್ಯ ಶಂಖವನ್ನು ದಾನ ಮಾಡಿದವನು ಅಂತ. ಹೌದು. ಭೂತಾಹಂಕಾರಾತ್ಮಕ ಅಂದ್ರೆ ಏನು? ಭೂತಾಹಂಕಾರಾತ್ಮಕ, ಅಹಂಕಾರ ಭೂತಾತ್ಮಕ, ಪಂಚ ತನ್ಮಾತ್ರ ಅಹಂಕಾರ. ಪಂಚಭೂತಗಳ ಅಥವಾ ಎಲ್ಲ ಭೂತಗಳ? ಅಲ್ಲಲ್ಲ, ವಿರಾಟ್ ಸಮಷ್ಟಿ ಅಹಂಕಾರ. ಹಾ ಹಾ ಸಮಷ್ಟಿ ಅಹಂಕಾರ ಭೂತಾಹಂಕಾರ. ನಂದಕಿ ವಿದ್ಯಾಸ್ವರೂಪವಾದ ನಂದಕ ಖಡ್ಗ. ನಾನು ಕೌಮುದಿಗೆ ನಂದಕ ಖಡ್ಗಕ್ಕೆ ನಂದಕ ಹೆಸರ ಖಡ್ಗ ನಂದ. ಹಾ ಖಡ್ಗ ನಂದಕ ಅಂತ. ವಾಣಿ ಮ್ಯೂಟ್ ಮಾಡಿ ಮ್ಯೂಟ್ చేసుకొని ಮ್ಯೂಟ್ చేసుకొని ಆಗಿಲ್ಲ. ಮ್ಯೂಟ್ பண்ணிக்க ವಾಣಿ, ಮ್ಯೂಟ್ பண்ணிக்க ಮ್ಯೂಟು. ದಿಮ್ಕಿದೆ ಚಿಂತಾಮಣಿ